Hi friends, welcome to the A-Spin classes. Friends, ಈ ತರ ಎಕ್ಸಾಂಪಲ್ 3 ಮಾರ್ಕ್ಸ್ ಗೆ ಬರುತ್ತೆ. ಬರೆಯೋದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ಏನು ಕ್ವೆಶ್ಚನ್ ಅಲ್ಲಿ ಬಹಳ ಡಿಫಿಕಲ್ಟ್ ಕ್ಯಾಲ್ಕುಲೇಷನ್ ಆತರ ಏನು ಇರೋದಿಲ್ಲ, ಬಹಳ ಸಿಂಪಲ್ ಇರುತ್ತೆ. ಫಸ್ಟ್ 3 ಮಾರ್ಕ್ಸ್ ಕ್ವೆಶ್ಚನ್ ಈ ತರನೇ ಬರುವಂತದ್ದು. ಓಕೆ, ಏನಿದೆ ಕ್ವೆಶ್ಚನ್ ಅಲ್ಲಿ, ಲೆಟ್ ಎಲ್ ಬಿ ದ ಸೆಟ್ ಆಫ್ ಆಲ್ ದ ಲೈನ್ಸ್ ಇನ್ ಎಕ್ಸ್ ವೈ ಪ್ಲೇನ್. ಒಂದು ಪ್ಲೇನ್ ಅಲ್ಲಿ ಬಹಳಷ್ಟು ಲೈನ್ಸ್ ಗಳಿದಾವೆ ಅಂತ ಹೇಳ್ತಾರೆ. ಅಗೇನ್ ರಿಲೇಷನ್ ಯಾವ್ದ್ರ ಡಿಫೈನ್ ಆಗಿದೆ ನೋಡಿ, L1, L2. L1 ಈಸ್ ಅ ಪ್ಯಾರಲಲ್ ಟು L2 ಅಂತ ಹೇಳ್ತಾರೆ. ಅಂದ್ರೆ ಕಂಡೀಷನ್ ಇದೆ, ಇಲ್ಲಿ L1 ಲೈನ್ ಇದ್ರೆ ಇದಕ್ಕೆ ಪ್ಯಾರಲ್ ಇರುವಂತ ಲೈನ್ L2, ಈ ತರ ಇರುವಂತ ರಿಲೇಷನ್ ನೀವು ಕಲೆಕ್ಟ್ ಮಾಡಿ ಬರೀರಿ. ಅಗೇನ್ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಇಕ್ವಾಲೆನ್ಸ್ ಇದೆ, ಇಕ್ವಾಲೆನ್ಸ್ ಅಂದ್ರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ ಪ್ರೂವ್ ಮಾಡಬೇಕು. ಓಕೆ, ಫಸ್ಟ್ ಒನ್ ಅಂತ ಇಲ್ಲಿ ತಗೊಂತಾ ಇರೋದು ರಿಫ್ಲೆಕ್ಸಿವ್. ಸೊ ಯಾವ ತರ ಬರೀಬೇಕು ಅದನ್ನ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ರಿಫ್ಲೆಕ್ಸಿವ್ ಅಲ್ಲಿ ಫಸ್ಟ್ ಗೆ ನಾನು ಇಲ್ಲಿ ಜನರಲ್ ಆಗಿನೇ ಸಾಲ್ವ್ ಮಾಡಿ L1, L1 ತಗೊಂತೀನಿ. ಯಾಕೆಂದ್ರೆ ಇದು ನಮ್ದು ಮಿರರ್ ಇರುತ್ತೆ. L1 ಲೈನ್ ಹೋಗಿ ನಾನು ಕನ್ನಡಿ ಮುಂದೆ ನಿಂತ್ರೆ ಕನ್ನಡಿಯಲ್ಲಿ L1 ಲೈನೇ ಕಾಣಿಸೋದಲ್ವಾ. ಸೊ ಹಾಗಾಗಿ ಎರಡು ಸೇಮ್ ತಗೋಬೇಕು. ಬಾಸ್ ಫ್ರೆಂಡ್ಸ್ ಇದು ಕನ್ಫ್ಯೂಷನ್ ಇರುತ್ತೆ. ಸೊ ಇಲ್ಲಿ ಏನ್ ತಗೋಬೇಕು ಅಂತ ಹೇಳಿ, L1, L1 ಬಿಲಾಂಗ್ಸ್ ಟು R. L1 ಯಾಕೆ ಅದಕ್ಕೆ ತಗೋಬೇಕಂದ್ರೆ ರಿಫ್ಲೆಕ್ಷನ್ ಅಂದ್ರೆ ಮಿರರ್ ರಿಸಲ್ಟ್. ನಾವು ಹೋಗಿ ಕನ್ನಡಿ ಮುಂದೆ ನಿಂತ್ರೆ ನಾವೇ ಕಾಣ್ಬೇಕಲ್ಲ, ಹಾಗೆ L1 ನ ಕನ್ನಡಿ ಮುಂದೆ ನಿಲ್ಸಿದ್ರೆ L1 ಲೈನೇ ಕಾಣಿಸುತ್ತೆ. ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಎಸ್, L1 ಈಸ್ ಅ ಪ್ಯಾರಲಲ್ ಟು L1 ಆಗುತ್ತೆ ಸ್ಟೂಡೆಂಟ್ಸ್. ಯಾಕಂದ್ರೆ ಇವಾಗ ಒಂದು ಯಾವುದೇ ಒಂದು ಲೈನ್ ಈ ತರ ತಗೊಂಡ್ರಿ ಅಂತ ಅನ್ಕೊಳ್ಳಿ, ಇದು L1 ಲೈನ್ ಇದೆ, ಇನ್ನೊಂದು L1 ಲೈನೇ ತಗೊಂಡ್ರೆ ಆಬ್ವಿಯಸ್ಲಿ ಪ್ಯಾರಲಲ್ ಆಗಿ ಆಗುತ್ತಲ್ವಾ. ಎಸ್, ಸೊ ಹಾಗಾಗಿ ಇದು ರಿಫ್ಲೆಕ್ಸಿವ್ ಆಗುತ್ತೆ, ರಿಫ್ಲೆಕ್ಸಿವ್ ಅಂತ ಬರೀಬೇಕು. ನೆಕ್ಸ್ಟ್ ಸಿಮೆಟ್ರಿಕ್ ಬಂದ್ರೆ, ಸಿಮೆಟ್ರಿಕ್ ಕಂಡೀಷನ್ ಏನ್ ಹೇಳುತ್ತೆ, ಯಾವುದೇ ಒಂದು ಆರ್ಡರ್ ಪೇರ್ ನ ತಗೊಂಡ್ವಿ ಅಂತ ಅನ್ಕೊಳ್ಳಿ. ಇವಾಗ L1, L2 ಅಂತ ತಗೊಂಡ್ವಿ, ಇದು ಬಿಲಾಂಗ್ಸ್ ಟು ಆರ್ ಇದೆ. ಯಾಕಂದ್ರೆ L1 ಈಸ್ ಪ್ಯಾರಲಲ್ ಟು L2 ಅಂತ ತಗೊಂಡ್ವಿ. L1 ಈಸ್ ಪ್ಯಾರಲಲ್ ಟು L2 ಕ್ವಶನ್ ಪ್ರಕಾರನೇ ಹೋಗ್ತಾ ಇದೀನಿ, ಡೆಫಿನಿಷನ್ ಅಲ್ಲಿ ಅವರೇ ಕೊಟ್ಟಿರುವಂತದ್ದು. L1 L2 ಗೆ ಪ್ಯಾರಲಲ್ ಇದೆ ಅಂದ್ರೆ ನೋಡಿ, ಇವಾಗ ಎಕ್ಸಾಂಪಲ್ ತಗೋತೀನಿ. ಈ L1 ಲೈನ್ ಇಲ್ಲಿದೆ, ಇಲ್ಲಿ L2 ಇದೆ, ಎರಡು ಪ್ಯಾರಲಲ್ ಇದೆನಾ. ಸೊ ಎರಡು ನಾನು ರಿವರ್ಸ್ ಮಾಡಿದೆ ಅಂತ ಅನ್ಕೊಳ್ಳಿ, L2, L1 ಅಂತ ಮಾಡ್ತೀನಿ. ಓಕೆ, ಆವಾಗ ಕೂಡ ಇದು ಪ್ಯಾರಲಲ್ಲೇ ಆಗಿರುತ್ತೆ ಅಲ್ವಾ ಸ್ಟೂಡೆಂಟ್ಸ್. ಎಸ್, ರಿವರ್ಸ್ ಮಾಡಿದ್ರೆ ಇದೇನು ಚೇಂಜ್ ಆಗಲ್ಲ. ಇದನ್ನು ಫಸ್ಟ್ L2 ತಗೊಂಡು ಆಮೇಲೆ L1 ತಗೊಂಡ್ರು ಅವೆರಡು ಪ್ಯಾರಲಲ್ಲೇ ಆಗಿರುತ್ತೆ. ಸೊ ಹಾಗಾಗಿ ಆರ್ ಈಸ್ ಏನಾಗಿದೆ ಇಲ್ಲಿ ಸಿಮೆಟ್ರಿಕ್ ಆಗಿದೆ. ಈ ತರ ಬರೀಬೇಕಾ ಪ್ರಾಪರ್ ಆಗಿ. ಓಕೆ, ಸೊ ನೀವು ಇಲ್ಲಿ ಏನಾದ್ರೂ ಪ್ರಾಪರ್ ಆಗಿ ಕನ್ಕ್ಲೂಷನ್ ಬರೀಲಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಇನ್ನು ಲಾಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ರಿಸಲ್ಟ್ ಉಳಿದಿರೋದು ಯಾವುದಪ್ಪ ಅಂತಂದ್ರೆ ಟ್ರಾನ್ಸಿಟಿವ್ ಸ್ಟೂಡೆಂಟ್ಸ್. ಟ್ರಾನ್ಸಿಟಿವ್ ನ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ನೋಡಿ. ಟ್ರಾನ್ಸಿಟಿವ್, ಸೊ ಟ್ರಾನ್ಸಿಟಿವ್ ಅಂದ್ರೆ ಫಸ್ಟ್ ನೀವೇನ್ ತಗೊಂತೀರಾ, L1, L2 ಈಸ್ ಬಿಲಾಂಗ್ಸ್ ಟು ಆರ್ ಇದೆ. ಎಸ್, ಯಾಕೆಂದ್ರೆ L1 ಅನ್ನೋದು L2 ಗೆ ಪ್ಯಾರಲಲ್ ಆಗಿದೆ. ನೆಕ್ಸ್ಟ್ ಟ್ರಾನ್ಸಿಟಿವ್ ಕಂಡೀಷನ್ ಇಲ್ಲಿ L2 ಲೈನ್ ತಗೊಂಡ್ರೆ ಇಲ್ಲಿನೂ L2 ನೇ ತಗೋಬೇಕಾ. L2, L3 ಈಸ್ ಬಿಲಾಂಗ್ಸ್ ಟು ಆರ್. ಯಾಕೆ ಅಂದ್ರೆ L2 ಅನ್ನೋದು L3 ಗೆ ಪ್ಯಾರಲಲ್ ಆಗಿದೆ ಅಂತ. ಇವಾಗ ನಾನು ಇನ್ನೊಂದು ಲೈನ್ ತಗೊಂಡೆ, ಇದು L3 ಲೈನ್ ಇದೆ, ಇದು ಇದಕ್ಕೆ ಪ್ಯಾರಲಲ್ ಇದೆ. ಅಗೇನ್ L2 ಅನ್ನೋದು L3 ಗೆ ಪ್ಯಾರಲಲ್ ಇದೆ. ಇನ್ನು ಲಾಸ್ಟ್ ಅಲ್ಲಿ ನಾನು ಚೆಕ್ ಮಾಡಬೇಕು, ಫಸ್ಟ್ ಮತ್ತೆ ಲಾಸ್ಟ್ L1 ಅಂಡ್ L3 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಯಾಕೆಂದ್ರೆ L1 ಕೂಡ L3 ಗೆ ಪ್ಯಾರಲಲ್ಲೇ ಆಗುತ್ತೆ. ಇವಾಗ ನೋಡಿ, ಫಸ್ಟ್ ಇಂದ ಲಾಸ್ಟ್ ಗೆ ಚೆಕ್ ಮಾಡ್ತಾ ಹೋದ್ರೆ ಇವೆರಡು ರಿಸಲ್ಟ್ಸ್ ಪ್ಯಾರಲಲ್ಲೇ ಇದಾವಲ್ವಾ. ಎಸ್, ಸೊ ಅಂದ್ರೆ ಬೇಕಾದ್ ನೀವು 3 ಎಕ್ಸಾಂಪಲ್ ನ ತಗೊಳ್ಳಿ ಲೈನ್ ನ, ಅದು ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಮಾಡುತ್ತೆ ಟ್ರಾನ್ಸಿಟಿವ್. ಸೊ ಆರ್ ಈಸ್ ಟ್ರಾನ್ಸಿಟಿವ್ ಅಂತ ಬರೀರಿ. ಈ 3 ರಿಸಲ್ಟ್ ಸ್ಯಾಟಿಸ್ಫೈ ಆಗ್ತಾ ಇದ್ರೆ ಇದೇನಾಗುತ್ತೆ, ಇಕ್ವಿವಾಲೆನ್ಸ್ ರಿಲೇಷನ್ ಆಗುತ್ತೆ. ಇಕ್ವಿವಾಲೆನ್ಸ್ ರಿಲೇಷನ್ ಬಹಳ ಸಿಂಪಲ್ ಇರುತ್ತೆ. ಇದೇ ತರನಾಗಿ ಆನ್ಸರ್ಸ್ ನ ಸಾಲ್ವ್ ಮಾಡ್ತಾ ಹೋಗಿ. ಇದು ನೆಕ್ಸ್ಟ್ ಎಕ್ಸಾಂಪಲ್. ಸೊ ಈ ಒಂದು ಎಕ್ಸಾಂಪಲ್ ನೋಡಿದ್ರೆ ನಮಗೆ ಇನ್ನಷ್ಟು ಕ್ಲಿಯಾರಿಟಿ ಬರುತ್ತೆ. ರಿಫ್ಲೆಕ್ಸಿವ್ ಅಂದ್ರೆ ಏನು, ಸಿಮೆಟ್ರಿಕ್ ಅಂದ್ರೆ ಏನು, ಮತ್ತೆ ಟ್ರಾನ್ಸಿಟಿವ್ ಬಗ್ಗೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಲೆಟ್ ಎಲ್ ಬಿ ದ ಸೆಟ್ ಆಫ್ ಆಲ್ ದ ಲೈನ್ಸ್ ಇನ್ ಅ ಪ್ಲೇನ್. ಈಗ ಇಲ್ಲೊಂದು ಪ್ಲೇನ್ ಇದೆ, ಈ ಪ್ಲೇನ್ ಅಲ್ಲಿ ಸಾಕಷ್ಟು ಲೈನ್ಸ್ ಗಳಿದಾವೆ. ಓಕೆ, ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಇರುತ್ತೆ. ಅದಾದ್ಮೇಲೆ ಏನ್ ಹೇಳ್ತಾ ಇದ್ದಾರೆ, ರಿಲೇಷನ್ ಯಾವ ತರ ಡಿಫೈನ್ ಆಗಿದೆ ಅಂದ್ರೆ L1, L2, L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಅಂದ್ರೆ ನೀವು ತಗೋಬೇಕಾಗಿರುವಂತ ಕಂಡೀಷನ್ ಯಾವ ತರ ಅಂದ್ರೆ L1 ಲೈನು ಪರ್ಪೆಂಡಿಕ್ಯುಲರ್ ಟು L2. ಯಾವ್ದೋ ಎರಡು ಲೈನ್ ತಗೊಂಡ್ರೆ ಅದ್ರ ರಿಲೇಷನ್ ಯಾವ ತರ ಇರಬೇಕು, ಪರ್ಪೆಂಡಿಕ್ಯುಲರ್ ಇರಬೇಕು, 90 ಡಿಗ್ರಿ ಆ ತರ ಇರುವಂತ ರಿಲೇಷನ್ ಎಕ್ಸಾಂಪಲ್ ಅಲ್ಲಿ ಬರೀರಿ ಅಂತ ಇದೆ. ಸೊ ಇದನ್ನ ನಾವು ಜನರಲ್ ಆಗಿ ಸಾಲ್ವ್ ಮಾಡ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ರಿಫ್ಲೆಕ್ಸಿವ್. ಸೊ ರಿಫ್ಲೆಕ್ಸಿವ್ ಕಂಡೀಷನ್ ಅಂದ್ರೆ ಏನೇನಾಗುತ್ತೆ ನೋಡಿ. ರಿಫ್ಲೆಕ್ಷನ್ ಅಂತಂದ್ರೆ ನಾನು ಸಪೋಸ್ ಇಲ್ಲಿ L1 ಲೈನ್ ತಗೊಂಡು ಆ ಮಿರರ್ ಮುಂದೆ ಇಟ್ಟರೆ ಅದು L1 ಲೈನೇ ಕಾಣ್ಬೇಕಲ್ವಾ. ಸೊ ಆದ್ರೆ ಇಲ್ಲಿ L1 ತಗೊಂಡ್ರೆ ಇಲ್ಲಿನೂ L1 ತಗೋಬೇಕು. ಕೆಲವು ಸ್ಟೂಡೆಂಟ್ಸ್ಗೆ ಇದು ಕನ್ಫ್ಯೂಷನ್ ಆಗುತ್ತೆ. ಸೊ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಏನಾಗುತ್ತೆ ಅಂದ್ರೆ L1 ತಗೊಂಡು ಇಲ್ಲಿನೂ L1 ತಗೋಬೇಕು. ಯಾಕಂದ್ರೆ ಇದು ರಿಫ್ಲೆಕ್ಷನ್, ಕರೆಕ್ಟಾ, ಮಿರರ್ ರಿಸಲ್ಟ್ ಅಂತ ಹೇಳ್ತೀವಿ ನೋಡಿ. ಸೊ ಆ ತರ ಇಲ್ಲಿ ಯಾವ ಲೈನ್ ತಗೊಂತೀವಿ ಅದೇ ಲೈನೇ ಕಾಣಿಸ್ಬೇಕು. ಈ ಒಂದು ಕಂಡೀಷನ್ ನಮ್ಮ ಮೇನ್ ರಿಲೇಷನ್ ಕಂಡೀಷನ್ಗೆ ಸ್ಯಾಟಿಸ್ಫೈ ಮಾಡುತ್ತಾ ಅಂದ್ರೆ L1 ಲೈನ್ ಜೊತೆ ಪರ್ಪೆಂಡಿಕ್ಯುಲರ್ ಆಗೋ ಸಾಧ್ಯತೆ ಇದೆನಾ? ಇಲ್ಲ ಸ್ಟೂಡೆಂಟ್ಸ್. ಈ L1 ಲೈನ್
ಪರ್ಪೆಂಡಿಕ್ಯುಲರ್ ಟು L1 ಆಗಕ್ಕೆ ಸಾಧ್ಯ ಇದೆನಾ? ಇಲ್ಲ. ಯಾಕೆಂದ್ರೆ ಈ L1 ಲೈನು ಅದ್ರ ಜೊತೆನೆ ಪರ್ಪೆಂಡಿಕ್ಯುಲರ್ ಆಗಲ್ಲ, ಅದು ಪ್ಯಾರಲಲ್ ಆಗ್ಬೋದು. ಇದೊಂದ್ಸತಿ ನಾನು ಇಲ್ಲಿ L1 ಲೈನೇ ಬರುತ್ತೆ ಅಂತಂದ್ರೆ ಈ ಎರಡು ಲೈನ್ ಪ್ಯಾರಲಲ್ ಆಗತ್ತೆ ಹೊರತು ಪರ್ಪೆಂಡಿಕ್ಯುಲರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದನ್ನ ನಾವೇನ್ ಬರೀಬೇಕು? ನಾಟ್ ಪರ್ಪೆಂಡಿಕ್ಯುಲರ್. ಅಗೇನ್ ಇಲ್ಲಿನೂ ನಾಟ್. ಇದು ಬಹಳ ಇಂಪಾರ್ಟೆಂಟ್. ಬಹಳ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಕನ್ಕ್ಲೂಷನ್ ಅಲ್ಲಿ ನಾಟ್ ರಿಫ್ಲೆಕ್ಸ್ ಅಂತ ಬರೀತೀರಾ, ಬಟ್ ಇಲ್ಲಿ ಬರೀಬೇಕಾದ್ರೆ ಬಿಲಾಂಗ್ಸ್ ಟು ಸಿಂಬಲ್, ನಾಟ್ ಬಿಲಾಂಗ್ಸ್ ಟು ಸಿಂಬಲ್ ಬರೆಯೋದೇ ಇಲ್ಲ. ಸೊ ಹಾಗಾಗಿ ರಾಂಗ್ ಆಗುತ್ತೆ. ಇಲ್ಲಿ ನಾವು ಕ್ಲಿಯರ್ಲಿ ಮೆನ್ಷನ್ ಮಾಡಬೇಕು, ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಈ ತರ ಪೂರ ಬರೆಯೋದ್ರಿಂದ ಮಾತ್ರ ಮಾರ್ಕ್ಸ್ ಸಿಗುತ್ತೆ ಹೊರತು ಸುಮ್ಮನೆ ಶಾರ್ಟ್ ಅಲ್ಲಿ ಬರ್ದ್ರಿ ಅಥವಾ ಇದನ್ನ ಬರೀಲಿಲ್ಲ, ಕಂಡೀಷನ್ ಬರೀಲಿಲ್ಲ, ಬಿಲಾಂಗ್ಸ್ ಟು ಸಿಂಬಲ್ ಬರೀಲಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಓಕೆ, ಸೊ ಇದು ಫಸ್ಟ್ ಕಂಡೀಷನ್ ಆಯ್ತು, ರಿಫ್ಲೆಕ್ಸಿವ್. ಇನ್ನು ಸೆಕೆಂಡ್ ಒನ್ ಏನಿದೆಯಪ್ಪ ಅಂದ್ರೆ ಸಿಮೆಟ್ರಿಕ್. ಸಿಮೆಟ್ರಿಕ್ ಕಂಡೀಷನ್ ಏನು ಹೇಳುತ್ತೆ ನೋಡಿ ಫ್ರೆಂಡ್ಸ್, ಸಿಮೆಟ್ರಿಕ್ ಹೇಳುತ್ತೆ ಒಂದು ಫಸ್ಟ್ ಪೇರ್ ತಗೋಬೇಕದು ಸ್ಯಾಟಿಸ್ಫೈ ಇರುವಂಥದ್ದು L1, L2 ಇದನ್ನ ನಾನು ತಗೊಂಡೆ. ಈ ಪೇರು ಬಿಲಾಂಗ್ಸ್ ಟು ಆರ್ ಇದೆ. ಯಾಕೆ ಅಂತಂದ್ರೆ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಸೊ ನೀವು ಇಲ್ಲಿ ನೋಡ್ಬೋದು ಡಯಾಗ್ರಾಮ್ ಅಲ್ಲಿ ಈ L1 L2ಗೆ ಪರ್ಪೆಂಡಿಕ್ಯುಲರ್ ಇದೆ, ಇಲ್ಲಿ 90 ಡಿಗ್ರಿ ಇದೆ. ಓಕೆ, ಸೊ ಇದನ್ನ ನಾನು ರಿವರ್ಸ್ ಮಾಡಬೇಕು ಸಿಮೆಟ್ರಿಕ್ ಕಂಡೀಷನ್ ಪ್ರಕಾರ. ಸಿಮೆಟ್ರಿಕ್ ಕಂಡೀಷನ್ ಪ್ರಕಾರ ಏನಾಗುತ್ತೆ, ಇದು L2, L1 ಇದು ಕೂಡ ಬಿಲಾಂಗ್ಸ್ ಟು ಆರ್ ಆಗುತ್ತಾ ಅಂತಂದ್ರೆ L2 L1ಗೆ ಪರ್ಪೆಂಡಿಕ್ಯುಲರ್ ಆಗುತ್ತಾ? ರಿವರ್ಸ್ ಮಾಡಿದಾಗೂ ಪರ್ಪೆಂಡಿಕ್ಯುಲರ್ ಆಬ್ವಿಯಸ್ಲಿ ಆಕೆ ಆಗುತ್ತೆ. ನೀವು ಇವಾಗ ಇದನ್ನ ಫಸ್ಟ್ ತಗೊಂಡು ಆಮೇಲೆ ಇದು ತಗೊಂಡ್ರು ಕೂಡ ಪರ್ಪೆಂಡಿಕ್ಯುಲರೇ ಇರುತ್ತೆ. ಸೊ ಇದು ಯಾವ್ದು ಬೇಕಾದ ಲೈನ್ ನೀವು ಫಸ್ಟ್ ತಗೋಬಹುದು. ಸೊ ಆಬ್ವಿಯಸ್ಲಿ ಇದು ಪರ್ಪೆಂಡಿಕ್ಯುಲರ್ ಇದ್ದೇ ಇರುತ್ತೆ. ಸೊ ಯಾವ್ದು ಬೇಕಾದ ಎರಡು ಲೈನ್ ತಗೊಳ್ಳಿ, ಸೊ ಅದು 100% ಸ್ಯಾಟಿಸ್ಫೈ ಮಾಡುತ್ತೆ. ಅಂದ್ರೆ ಈ ಕಂಡೀಷನ್ ಏನಾಯ್ತು ಫ್ರೆಂಡ್ಸ್, ಇದು ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಆರ್ ಈಸ್ ಸಿಮೆಟ್ರಿಕ್ ಅಂತ ಬರೀಬೇಕು. ಆರ್ ಈಸ್ ಸಿಮೆಟ್ರಿಕ್ ಅಂತ, ಕರೆಕ್ಟಾ? ಇನ್ನು ಮೇನ್ ಇಂಪಾರ್ಟೆಂಟ್ ಉಳಿದಿರುವಂಥದ್ದು ಯಾವ್ದಪ್ಪ ಅಂದ್ರೆ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಅಂತಂದ್ರೆ ಏನು ತಗೋಬೇಕು? ಮೂರು ಕಂಡೀಷನ್ಸ್ ತಗೋಬೇಕು ಇಲ್ಲಿ. ಸೊ ಫಸ್ಟ್ ಒನ್, ಟ್ರಾನ್ಸಿಟಿವ್ ಅಂದ್ರೆ ಇಲ್ಲಿ ಫಸ್ಟ್ ಎರಡು ಕಂಡೀಷನ್ ಗಿವನ್ ಇರಬೇಕಾಗತ್ತೆ ಫ್ರೆಂಡ್ಸ್. ಯಾವ ತರ? ಇವಾಗ ನೋಡಿ ನಾನು ಬರಿತಾ ಇದ್ದೀನಿ, ಇಲ್ಲಿ L1, L2 ತಗೊಂಡ್ವಿ, ಬಿಲಾಂಗ್ಸ್ ಟು ಆರ್, ಕರೆಕ್ಟಾ? ಸೊ L1, L2 ಬಿಲಾಂಗ್ಸ್ ಟು ಆರ್ ಅಂದ್ರೆ ಅಗೇನ್ ಕಂಡೀಷನ್ ಪ್ರಕಾರ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಇದೆನಾ? ಎಸ್, ಕರೆಕ್ಟ್ ಇದೆ. ಸೊ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಇದೆ. ಸೊ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ L2, L3 ಅಂತ ತಗೋತೀನಿ. ಓಕೆ, ಸೊ ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ L2 ನೀವು ಬೇರೆ ಡಯಾಗ್ರಾಮ್ ಕೂಡ ಡ್ರಾ ಮಾಡಿ ಕೂಡ ಚೆಕ್ ಮಾಡ್ಕೋಬಹುದು, ಬಟ್ ಕಂಡೀಷನ್ ಇದೇ ತರ ಆಗಿರಬೇಕು. L1, L2 ಪರ್ಪೆಂಡಿಕ್ಯುಲರ್ ಇತ್ತು, ಆಮೇಲೆ L2 ಅಂಡ್ L3 ಇಲ್ಲಿ ಕೂಡ ಪರ್ಪೆಂಡಿಕ್ಯುಲರ್ ಏನಿದೆನಾ ಎರಡು ಲೈನ್ ನಲ್ಲಿ. ಸೊ ಎಸ್, ಇದು ಕೂಡ ಕರೆಕ್ಟ್ ಇದೆ. ಸೊ ಅಕಾರ್ಡಿಂಗ್ ಟು ಟ್ರಾನ್ಸಿಟಿವ್ ಕಂಡೀಷನ್ ಏನ್ ಹೇಳುತ್ತೆ, ಫಸ್ಟ್ ಮತ್ತೆ ಲಾಸ್ಟ್. ಓಕೆ, L1, L3 ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಎಸ್, ಚೆಕ್ ಮಾಡಬೇಕಾಗಿರೋದು L1 ಅನ್ನೋದು L3 ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆನಾ? ಇದು ಆಗಿದ್ರೆ ಮಾತ್ರ ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ನೋಡಿ L1 ಲೈನು ಇಲ್ಲಿದೆ, L2 ಲೈನ್ ಇಲ್ಲಿದೆ, ಇವೆರಡು ಪರ್ಪೆಂಡಿಕ್ಯುಲರ್ ಆಗಲ್ಲ, ಪ್ಯಾರಲಲ್ ಆಗುತ್ತೆ ಅಂತಂದ್ರೆ ಇದೇನಾಗಿದೆ? ನಾಟ್ ಬಿಲಾಂಗ್ಸ್ ಟು ಆರ್ ಆಗಿದೆ. ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಬೇಕು, L1 ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು L3. ಇಲ್ಲ ವರ್ಡ್ಸ್ ಅಲ್ಲಿ ಬರೆದ್ರು ಕೂಡ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ನಾಟ್ ಬಿಲಾಂಗ್ಸ್ ಟು ಆರ್ ಆಗಿರೋ ರೀಸನ್ ಇಂದ ಆರ್ ಅನ್ನೋದೇನಾಗಿದೆ? ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ಗಳು ಬರುವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ ನೋಡ್ಬೇಕಾಗಿರುವಂಥ ರಿಸಲ್ಟ್ಸ್ಗಳು ಯಾವ್ಯಾವುದಪ್ಪ ಅಂತಂದ್ರೆ, ಫಸ್ಟ್ನೇದ್ದು ನಾವು ಇಲ್ಲಿ ನಾಟ್ ಸಿಂಬಲ್ ಪ್ರಾಪರ್ ಆಗಿ ಬರ್ದಿರ್ಬೇಕಾಗಿರುತ್ತೆ. ಓಕೆ, ಅದ್ರ ಮುಂದೆ ಈ ಕಂಡೀಷನ್ ಪ್ರಾಪರ್ ಆಗಿರಬೇಕು. ಸೊ ಸಿಮೆಟ್ರಿಕ್ ಇದು ಅಗೇನ್ ನಾರ್ಮಲಿ ಇದೇ ತರನಾಗಿ ಬರೆದ್ರು ಓಕೆ ಇರುತ್ತೆ. ಸೊ ಟ್ರಾನ್ಸಿಟಿವ್ದು ಕ್ಲಿಯರ್ ಆಗಿರಬೇಕು. ಇಲ್ಲಿ ಕೆಲವೊಂದ್ಸತಿ ಇಲ್ಲಿ ನಾಟ್ ಬಿಲಾಂಗ್ಸ್ ಟು ಬರೀತಾರೆ, ಅದು ರಾಂಗ್ ಆಗುತ್ತೆ. ಸೊ ಟ್ರಾನ್ಸಿಟಿವ್ ಪ್ರಕಾರ ಪ್ರಾಪರ್ ಆಗಿ ಬರೋದು. ಸೊ ಡಯಾಗ್ರಾಮ್ ಹಾಕಿ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಕ್ಲಿಯರಿಟಿ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಈ ಒಂದು ಎಕ್ಸಾಂಪಲ್ ಬಹಳ ಸತಿ ಬಂದಿದೆ. ಏನಿದೆ ಕಂಡೀಷನ್? ಶೋ ದಟ್ ದ ರಿಲೇಷನ್ ಆರ್ ಅನ್ನೋದು ಇಲ್ಲಿ ಈ ರಿಲೇಷನ್ ಏನಾಗಿದೆ? ಇಕ್ವಿವೆಲೆನ್ಸ್ ರಿಲೇಷನ್ ಆಗಿದೆ ಅಂತ ಬರೀಬೇಕಾಗಿತ್ತು. ಇಲ್ಲಿ ಇಕ್ವಿವೆಲೆನ್ಸ್ ರಿಲೇಷನ್ ಇದೆ, 2 divides A minus B ಅಂತ ಇದೆ ಕಂಡೀಷನ್. ಅಂದ್ರೆ A minus B ಗೆ 2 ಇಂದ ಪರ್ಫೆಕ್ಟ್ಲಿ ಡಿವೈಡ್ ಆಗಬೇಕು, ಈ ತರ ಇದೆ ಕಂಡೀಷನ್. ಓಕೆ, ಸೊ ಇದನ್ನು ಕೂಡ ನಾವು ಜನರಲ್ ಆಗಿನೇ ಸಾಲ್ವ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಫಸ್ಟ್ ಒನ್ ನೋಡಿ, ನಾನು ಇಲ್ಲಿ ರಿಫ್ಲೆಕ್ಸಿವ್ ಕಂಡೀಷನ್ ತಗೋತೀನಿ. ಯಾಕೆ ಇದನ್ನ ನಾವು ಜನರಲಿ ಸಾಲ್ವ್ ಮಾಡ್ಬೇಕಂದ್ರೆ, ಕಂಡೀಷನ್ ಸೆಟ್ ಏನ್ ಕೊಟ್ಟಿದ್ದಾರೆ ನೋಡಿ, ಇಂಟೀಜರ್ ಟು ಇಂಟೀಜರ್, Z ಕ್ರಾಸ್ Z ತಗೊಂಡ್ರೆ ಇನ್ಫೈನೈಟ್ ಸೆಟ್ ಇದೆ. ಸೊ ಆಬ್ವಿಯಸ್ಲಿ ಇನ್ಫೈನೈಟ್ ಆನ್ಸರ್ಸ್ ಗಳು ಬರುತ್ತೆ. ಸೊ ಆ ರೀಸನ್ ಸಲುವಾಗಿ ಇದನ್ನ ನಾವು ಜನರಲಿ ಸಾಲ್ವ್ ಮಾಡಬೇಕು. ಫಸ್ಟ್ ಒನ್ ನೋಡಿ, A ತಗೊಂಡೇನ ಅಂದ್ರೆ ಇಲ್ಲಿನೂ ಏನೇ ತಗೋಬೇಕು. ಇದು ಬಿಲಾಂಗ್ಸ್ ಟು ಆರ್ ಆಗತ್ತಾ? ಅಕಾರ್ಡಿಂಗ್ ಟು ಡೆಫಿನೇಷನ್ ಪ್ರಕಾರ ಏನಾಗ್ಬಿಡುತ್ತೆ ನೋಡಿ, ಇದು A minus A ಆಗುತ್ತೆ ಸ್ಟೂಡೆಂಟ್ಸ್. A minus ಇದು ಆನ್ಸರ್ ಎಷ್ಟು ಬರುತ್ತೆ? 0 ಬರುತ್ತೆ. 0 is also divisible by 2 ಆಗುತ್ತಲ್ಲ. 0 ಯಾವುದೇ ನಂಬರ್ ಜೊತೆ ತಗೊಳ್ಳಿ ಡಿವಿಸಿಬಲ್ ಆಗಿ ಆಗುತ್ತೆ. ಅಂದ್ರೆ ಇದನ್ನ ಯಾವ ತರ ಬರೀಬೇಕು? 2 divides, ಇದು ಬರೆಯೋದು ಬಹಳ ಇಂಪಾರ್ಟೆಂಟ್ ನೋಡಿ.
2 divides a minus a is equals to 0 ಬರೀರಿ ಅಥವಾ ಬಿಡಿರಿ. a ಮೈನಸ್ ಎ ಇಷ್ಟು ಬರದಾದ್ಮೇಲೆ ನಾವು ಇಲ್ಲಿ ಬರೀಬೇಕು ಆರ್ ಇಸ್ ರಿಫ್ಲಾಕ್ಸಿವ್. ನೋಡಿ ಬರೆಯೋದು ಬಹಳ ಇಂಪಾರ್ಟೆಂಟ್ ಇದೆ. ಓಕೆ ಓಕೆ, ನೀವು ಬೇಕಿದ್ರೆ ಎಕ್ಸಾಂಪಲ್ ತಗೊಳ್ಳಿ. ಇಂಟೀಜರ್ 3 - 3 ಎರಡು ಸೇಮೇ ತಗೋಬೇಕಲ್ವಾ. ಡಿವೈಡ್ ಬೈ 3 - 3 ಅಂದ್ರೆ 2 ಬರುತ್ತೆ. 0/2 ಅಂದ್ರೆ ಆಬ್ವಿಯಸ್ಲಿ ಡಿವೈಡ್ ಆಗಿ ಆಗುತ್ತೆ. ಈ ತರ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ ನೋಡಿ, ನೆಕ್ಸ್ಟ್ ಇನ್ನು ಸಿಮೆಟ್ರಿಕ್ ಬರೀಬೇಕಂದ್ರೆ ಸಿಮೆಟ್ರಿಕ್ ಇದು ಏನಾಗುತ್ತೆ, ಸಿಮೆಟ್ರಿಕ್ ಕಂಡೀಷನ್ ಫಸ್ಟ್ ನೀವು ಅಗೇನ್ ಇಲ್ಲಿ ಜನರಲ್ ಏನ ತಗೋತಾನೆ, a, b ಬಿಲಾಂಗ್ಸ್ ಟು r ಇದೆ. ಇದು ಡೆಫಿನಿಷನ್ ಪ್ರಕಾರ, ಡೆಫಿನಿಷನ್ ಆಲ್ರೆಡಿ ಕೊಟ್ಟಿದ್ದಾರೆ. 2 ಡಿವೈಡ್ಸ್ a ಮೈನಸ್ ಬಿ ಅಂತ. ಇದನ್ನ ಈ ತರ ಬರೀಬೇಕು ನೀವು. ಕೆಲವೊಂದು ಇದು ಈ ರಿಸಲ್ಟೇ ಬರೆಯೋದು, ಸುಮ್ಮನೆ ಈ ಡೆಫಿನಿಷನ್ ಬರೀತಾ ಹೋಗ್ತೀರಾ, ಮಾರ್ಕ್ಸ್ ಸಿಗೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದಾದ್ಮೇಲೆ ನಾನು b, a ಈಸ್ ಆಲ್ಸೋ ಬಿಲಾಂಗ್ಸ್ ಟು r ಅಂತ ಬರೀತೀನಿ. ಯಾಕೆ ಅಂತಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕು, ಬಿಲಾಂಗ್ಸ್ ಟು ಆರ್ ಅಂತ ಬರೀತೀನಿ. ಯಾಕಂದ್ರೆ 2 ಡಿವೈಡ್ಸ್ ಬಿ ಮೈನಸ್ ಇ ಕೂಡ ಆಗುತ್ತೆ. ಇವಾಗ ಒಂದು ಎಕ್ಸಾಂಪಲ್ ನಾನು ತಗೋತೀನಿ ನೋಡಿ. ಯಾವ ತರ ಅಂತಂದ್ರೆ 8 ಇದೆ. ಓಕೆ, ಒಂದು 8 ತಗೊಂಡಿದ್ದೀನಿ, ಇನ್ನೊಂದು 4 ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. 8 - 4 ಇದು ಡಿವೈಡ್ ಬೈ 2 ಆಗುತ್ತಾ? 8 - 4 ಮಾಡಿದ್ರೆ 4 ಬರುತ್ತೆ. 4 ಇಂದ ಡಿವೈಡ್ ಮಾಡಿದ್ರೆ 2, ಇದು ಆಬ್ವಿಯಸ್ಲಿ ಡಿವೈಡ್ ಆಗುತ್ತೆ. ಇದನ್ನ ರಿವರ್ಸ್ ಮಾಡಿದೆ ಅಂದ್ರೆ ಆಗ b, a ಆಗುತ್ತಾ? 4 - 8 ಆಗುತ್ತೆ. ಇದು ಕೂಡ ಡಿವೈಡ್ ಆಗುತ್ತೆ, ಬಟ್ -4 ಬರುತ್ತೆ. ನಮ್ದು ನೆಗೆಟಿವ್ ಬರ್ತಾ ಇದೆನಾ ಪಾಸಿಟಿವ್ ಬರ್ತಾ ಇದೆ ಅದು ಇಂಪಾರ್ಟೆಂಟ್ ಇಲ್ಲ. 2 ಇಂದ ಡಿವೈಡ್ ಆಗ್ತಾ ಇದೆನಾ ಅಷ್ಟೇ ನೋಡ್ಬೇಕು. ಎಸ್, ಇದು ಡಿವೈಡ್ ಆಗುತ್ತೆ ಅಂದ್ರೆ ಈ ತರ ಬೇಕಾದ್ರೆ ನೀವು ಯಾವುದೇ ಒಂದು ಎಕ್ಸಾಂಪಲ್ಸ್ ನ ರಿವರ್ಸ್ ಮಾಡಿ ನೋಡಿ, ಅದು 2 ಇಂದ ಡಿವೈಡ್ ಆಗುತ್ತೆ. ಹಾಗಾಗಿ ಇದನ್ನ ನಾವು ಏನ್ ಬರೀಬೇಕು, ಆರ್ ಈಸ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂತ ಬರೀಬೇಕು. ಅರ್ಥ ಆಯ್ತಾ? ಎಸ್, ಇನ್ನು ಉಳಿದಿರೋದು ಲಾಸ್ಟ್ ಟ್ರಾನ್ಸಿಟಿವ್ ಸ್ಟೂಡೆಂಟ್ಸ್. ಟ್ರಾನ್ಸಿಟಿವ್ ಒಂದು ಬರೋದ್ ಬಿಟ್ರೆ ಈ ಒಂದು 3 ಮಾರ್ಕ್ಸ್ ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ. ನೋಡಿ ಏನಿದೆ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಕಂಡೀಷನ್ ಫಸ್ಟ್ ಏನ್ ತಗೊಂತೀರಾ, a, b ಈಸ್ ಬಿಲಾಂಗ್ಸ್ ಟು r. ಯಾಕೆ? ಅಗೇನ್ ಡೆಫಿನಿಷನ್ ಪ್ರಕಾರನೇ ಬರೀಬೇಕು. ಓಕೆ, ಇಲ್ಲಿ ಏನಾಗುತ್ತೆ, 2 ಡಿವೈಡ್ಸ್ a ಮೈನಸ್ b. ನೆಕ್ಸ್ಟ್ b, c ಈಸ್ ಆಲ್ಸೋ ಬಿಲಾಂಗ್ಸ್ ಟು r. ಯಾಕಂದ್ರೆ 2 ಡಿವೈಡ್ಸ್, ಇದನ್ನ ಪೂರ ಬರೀರಿ, ಇನ್ವರ್ಟೆಡ್ ಕಾಮ ಹಾಕಿ ಬರೀಲಿಕ್ಕೆ ಹೋಗ್ಬೇಡಿ ಆಯ್ತಾ. ಸೊ b ಮೈನಸ್ c ಆಗುತ್ತೆ. ಲಾಸ್ಟ್ ಅಲ್ಲಿ a, c ಫಸ್ಟ್ ಮತ್ತೆ ಲಾಸ್ಟ್. ಕೆಲವು ಜನ ಇದಿಷ್ಟೇ ಬರೀತೀರಾ, 100% ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇದಿಷ್ಟೇ ಡೆಫಿನಿಷನ್ ತರ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಇಲ್ಲಿ ಪೂರಾ ಕ್ಲಿಯರ್ ಆಗಿ ಬರೀಬೇಕು. 2 ಡಿವೈಡ್ಸ್ a ಮೈನಸ್ c ಆಗಿರುತ್ತೆ. ಇನ್ನು ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಏನ್ ಬರೀಬೇಕು ನಾವು, ಆರ್ ಈಸ್ ಟ್ರಾನ್ಸಿಟಿವ್. ಓಕೆ, ಸೊ ಆರ್ ಇಸ್ ಟ್ರಾನ್ಸಿಟಿವ್ ಆಯ್ತು, ಸಿಮೆಟ್ರಿಕ್ ಆಯ್ತು, ಆಮೇಲೆ ರಿಫ್ಲಾಕ್ಸಿವ್ ಆಯ್ತು ಅಂದ್ರೆ ದ ಗಿವನ್ ರಿಲೇಷನ್ ಇಸ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಬರೆದ್ರೆ ಮುಗೀತು ನೋಡಿ. ಅರ್ಥ ಆಯ್ತಲ್ವಾ? ಸೊ ಇದೇ ತರನಾಗಿ ಕೆಲವೊಂದಿಷ್ಟು ಸಿಂಪಲ್ ಎಕ್ಸಾಂಪಲ್ಸ್ ಇದಾವೆ ಸ್ಟೂಡೆಂಟ್ಸ್. ಸೊ ಇದು ನೋಡಿ, T1 ಈಸ್ ಕಾಂಗ್ರುಯೆಂಟ್ ಟು T2. ಅಗೇನ್ ರಿಫ್ಲಾಕ್ಟ್ ಆಲ್ರೆಡಿ ಈಕ್ವಾಲೆನ್ಸ್ ಇದೆ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇದು ಕೂಡ 2020-21 ಅಲ್ಲಿ ಕೇಳಿದಂತ ಎಕ್ಸಾಂಪಲ್, ಎನ್ಯುವಲ್ ಎಕ್ಸಾಂಪಲ್ ಸಿಂಪಲ್ ಇದೆ, ಬಟ್ ಆದ್ರೂ ಕೇಳಿದ್ದಾರೆ. ಇದನ್ನು ಬಿಟ್ಟರೆ ಟಫ್ ಕ್ವಶನ್ ಅದಾವೆ ಇನ್ನು, ಬಟ್ ಅದು ಬಿಟ್ಟು ಈ ತರ ಸಿಂಪಲ್ ಇರುವಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಇದ್ರದ್ದು ರಿಸಲ್ಟ್ ನೀವು ಹೋಗಿ ಚೆಕ್ ಮಾಡಿ. ಯಾವ ತರ ಬರಬೇಕು, T1 ಬಿಲಾಂಗ್ಸ್ ಟು ಆರ್ ಬಿಕಾಸ್ T1 ಈಸ್ ಕಾಂಗ್ರುಯೆಂಟ್ ಟು T2. ಸಿಮೆಟ್ರಿಕ್ ಬರೀಬೇಕಂದ್ರೆ T1 T2 ಬಿಲಾಂಗ್ಸ್ ಟು ಇದೆ, ಯಾಕಂದ್ರೆ T1 ಈಸ್ ಕಾಂಗ್ರುಯೆಂಟ್ ಟು T2. ಅದನ್ನ ರಿವರ್ಸ್ ಮಾಡಿ ಅಗೇನ್ ಕಾಂಗ್ರುಯೆಂಟ್ ಆಗಿ ಆಗುತ್ತಲ್ವಾ, ಅದೇ ತರನಾಗಿ ಟ್ರಾನ್ಸಿಟಿವ್. ಸೊ ಇದೇ ತರನಾಗಿ ಇಲ್ಲೊಂದಿಷ್ಟು ಎಕ್ಸಾಂಪಲ್ ನಾನು ಕಲೆಕ್ಟ್ ಮಾಡಿದ್ದೀನಿ. ಈ ಎಲ್ಲಾ ಎಕ್ಸಾಂಪಲ್ ಪ್ರೂಫ್ ಅದೇ ತರನಾಗಿ ಇರುವಂತದ್ದು. ಫಸ್ಟ್ ಒನ್ ನೋಡಿ, ಇದು ಎಕ್ಸರ್ಸೈಸ್ ನಿಮ್ದು 1.1 ನಲ್ಲಿ ಇರುವಂತಹ ಕ್ವಶನ್ಸ್. X and Y ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. X, Y ಸೇಮ್ ನಂಬರ್, X ಸೇಮೇ ಇರುತ್ತಲ್ವಾ. X ಒಂದು ಬುಕ್ ಇದೆ, Y ಒಂದು ಬುಕ್ ಇದೆ ಅಂತ ಅನ್ಕೊಳ್ಳಿ. ಇವಾಗ ರಿಫ್ರಾಕ್ಸಿವ್ ತಗೋಬೇಕಂದ್ರೆ X ತಗೊಂತೀರಾ, ಸೇಮ್ ಇರುತ್ತೆ. XY ಸೇಮ್ ಇದ್ರೆ YX ಸೇಮ್ ಇರುತ್ತೆ ಪೇಜು. ಸೊ ಅದೇ ತರನಾಗಿ Z ಅಂದ್ರೆ ಟ್ರಾನ್ಸಿಟಿವ್ ಅಂತ ತಗೊಂಡು ಮಾಡ್ಬೇಕು. ಸೊ ನೆಕ್ಸ್ಟ್ ಈ ಒಂದು ಕ್ವಶನ್ ಅಬ್ಸರ್ವ್ ಮಾಡಿ. 8th ಒನ್, ಮಾಡ್ಯುಲಸ್ ಆಫ್ a ಮೈನಸ್ b is 1. ಇದು ಕೂಡ ಇಕ್ವಾಲೆನ್ಸ್ ಇದೆ ಅಂತ ಪ್ರೂವ್ ಮಾಡೋದು. ಸೊ ಆಬ್ವಿಯಸ್ಲಿ ಇದರ ಕಂಡೀಷನ್ ಕೂಡ ಸೇಮ್ ಇರುತ್ತೆ. ಅಗೇನ್ a, a ತಗೊಳ್ಳಿ, ಅಗೇನ್ a, b, b, a ಸಿಮೆಟ್ರಿಕ್ ಸಲುವಾಗಿ ಟ್ರಾನ್ಸಿಟಿವ್ a b, ಆಮೇಲೆ b c, ಅಗೇನ್ a c. ಸೊ ರಿಪೀಟ್ ಸೇಮ್ ಕಂಡೀಷನ್ ಬರೀತಾ ಹೋಗ್ಬೇಕು. 9th ಒನ್ ಅಲ್ಲಿ 2 ಕ್ವಶನ್ ಇದೆ, ಇದು ಒಂದ್ಸತಿ ಬಂದಿದೆ ನೋಡಿ. ಇಲ್ಲಿನೂ ನಾವು ಅದೇ ಕಂಡೀಷನ್ ಫಾಲೋ ಮಾಡಬೇಕು. a and b ಇದು ಮಲ್ಟಿಪಲ್ ಆಫ್ 4 ಅಂತ ಬರೀತಾ ಹೋಗ್ಬೇಕು. 2 ಡಿವೈಡ್ಸ್ ಅಂತ ಬರ್ದಿಲ್ಲ, ಅದೇ ತರನಾಗಿ ಬರೀಬೇಕು. ಇದಂತೂ ಬಹಳ ಸಿಂಪಲ್ ಇರುವಂತದ್ದಾಗಿದೆ. ಅಗೇನ್ 11th ಒನ್ ನಲ್ಲಿ ಕ್ವಶನ್ ಕೂಡ ನೋಡಿ, p and q ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್. ಇದನ್ನ ಏನ್ ಬರೀಬೇಕಂದ್ರೆ p and q ಫಸ್ಟ್ ಗೆ ರಿಫ್ಲೆಕ್ಸಿವ್ ತಗೊಂಡ್ರೆ p and p ಹ್ಯಾವ್ ಸೇಮ್ ಡಿಸ್ಟೆನ್ಸ್ ಫ್ರಮ್ ಒರಿಜಿನ್. ಅಗೇನ್ ಸಿಮೆಟ್ರಿಕ್ ಸಲುವಾಗಿ p and q ಹ್ಯಾವ್ ಸೇಮ್ ಡಿಸ್ಟೆನ್ಸ್ ಫ್ರಮ್ ಒರಿಜಿನ್. Q and P is also having same distance from origin. ಅವ್ರು ಏನ್ ಹೇಳ್ತಾರೆ, ಇಲ್ಲಿ ಒರಿಜಿನ್ ಇದೆ,
ಓಕೆ, ಇಲ್ಲೊಂದು ಪಿ ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲೊಂದು ಕ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್ ಇಲ್ಲಿಂದ ಇರುವ ಡಿಸ್ಟೆನ್ಸ್ ಸೇಮ್ ಇದೆ ಅಂತ ತಗೊಳ್ಳೋದಿದೆ ಕಂಡೀಷನ್. ಸೊ ಪಿ ಕ್ಯೂ ಇದ್ರೆ ಕ್ಯೂ ಪಿ ಇರುತ್ತೆ, ಪಿ ಕ್ಯೂ ಇದೆ ಕ್ಯೂ ಪಿ ಇದೆ, ಹಾಗೆ ಇಲ್ಲೊಂದು ನಾನು ಆರ್ ಅಂತ ಒಂದು ತಗೊಂಡೆ ಅಂತ ಅನ್ಕೊಳ್ಳಿ, ಇದ್ರದ್ದು ಡಿಸ್ಟೆನ್ಸ್ ಕೂಡ ಸೇಮ್ ಇರುತ್ತೆ. ಪಿ ಕ್ಯೂ ಕ್ಯೂ ಆರ್ ಅಗೇನ್ ಪಿ ಆರ್. ಸೊ ಅಗೇನ್ ಇದು ಕೂಡ ಸೇಮ್ ಇದೆ. ಅಂಡ್ ಲಾಸ್ಟ್ ಅಲ್ಲಿ ಇದೊಂದು ಕೂಡ ಇದೆ ನೋಡಿ ಸ್ಟೂಡೆಂಟ್, T1 is similar to T2. ಅಗೇನ್ ಕಾಂಗ್ರುಯೆಂಟ್ ನೋಡಿದ್ವಲ್ಲ ಅದೇ ತರನಾಗಿದೆ. ಇದು ನೆಕ್ಸ್ಟ್ ಅದು ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ನೀವು ಪ್ರಾಕ್ಟೀಸ್ ಸಲುವಾಗಿ ಕೊಟ್ಟಿರ್ತಾರೆ, ಅದನ್ನ ನೀವು ತಗೊಂಡು ಪ್ರಾಕ್ಟೀಸ್ ಮಾಡಿ. ಇನ್ನು ಲಾಸ್ಟ್ 13th ಒನ್ ಕೂಡ ಇದನ್ನು ಇದೇ ತರ ಇದೆ, ಇಕ್ವಾಲೆನ್ಸ್ ಅಂತ ಹೇಳಿ. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂದ್ರೆ P1 and P2 ಹ್ಯಾವ್ ಸೇಮ್ ನಂಬರ್ ಆಫ್ ಸೈಡ್ಸ್ ಕಾಂಗ್ರುಯೆಂಟ್ ಈಕ್ವಲ್ ನಂಬರ್ಸ್, ಇವೆಲ್ಲಾನು ಈಕ್ವಾಲೆನ್ಸ್ ರಿಲೇಷನ್ಗಳಾಗಿರುತ್ತೆ. ಓಕೆ, ವೆದರ್ ದ ಫಾಲೋಯಿಂಗ್ ದ ರಿಲೇಷನ್ಸ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಕೆಳಗಡೆ ಒಂದಿಷ್ಟು ರಿಲೇಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಅದರಲ್ಲಿ ಮೊದಲನೇ ಕ್ವಶನ್ ಏನಿದೆ ಅಪ್ಪ ಅಂತಂದ್ರೆ ಸಬ್ ಕ್ವಶನ್ 1 ರಿಲೇಷನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸೆಟ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇಲ್ಲಿ 1 2 3 4 ಅಪ್ ಟು 14 ತನ ಇಲ್ಲಿ ಸೆಟ್ ಡಿಫೈನ್ ಇದೆ. ಇದು ಬಹಳ ಇಂಪಾರ್ಟೆಂಟ್. ಯಾವಾಗ್ಲೂ ನಾವು ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಸೆಟ್ ಏನ್ ಕೊಟ್ಟಿದ್ದಾರೆ, ಇದು ಫೈನೈಟ್ ಸೆಟ್ ಇದನ್ನ ಇನ್ಫೈನೈಟ್ ಸೆಟ್ ಇದನ್ನ ಚೆಕ್ ಮಾಡಬೇಕು. ಇನ್ಫೈನೈಟ್ ಇದ್ರೆ ರಿಲೇಷನ್ ಕೂಡ ಇನ್ಫೈನೈಟ್ ಬರುತ್ತೆ. ಬಟ್ ಇದೇನಾಗಿದೆ ಫೈನೈಟ್ ಇದೆ ಸೆಟ್ ಅಂದ್ರೆ A ಕ್ರಾಸ್ A ತಗೋಬೇಕು, ರಿಲೇಷನ್ ಕೂಡ ಫೈನೈಟೇ ಬರುತ್ತೆ. ಅದಾದ್ಮೇಲೆ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ x, y such that 3x minus y is equals to 0 ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇಲ್ಲಿ ನಾವು ಫಸ್ಟ್ಗೆ ಕಂಡೀಷನ್ನೇ ತಗೊಳ್ಬೇಕಾಗತ್ತೆ. 3x minus y is equals to 0 ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಇವಾಗ ಈ -1 ನಾನು ಈ ಕಡೆ ಶಿಫ್ಟ್ ಮಾಡ್ಕೋತೀನಿ, ಆಗೇನಾಗ್ಬಿಡುತ್ತೆ ಕಂಡೀಷನ್ y is equals to 3x ಆಗುತ್ತೆ, ಕರೆಕ್ಟಾ? ಸೊ ಇವಾಗ ಇದನ್ನ ನಾವು ತಗೊಂಡು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ನ ಚೆಕ್ ಮಾಡಬೇಕು. ಸೊ ಬೆಟರ್ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಸೆಟ್ ಫೈನೈಟ್ ಇದೆ ಅಂದ್ರೆ ರಿಲೇಷನ್ ಕೂಡ ಏನಾಗಿರುತ್ತೆ ಫೈನೈಟ್ ಆಗಿರುತ್ತೆ. ಅಂದ್ರೆ ಮೊದಲಿಗೆ ನಾವು ರಿಲೇಷನ್ ಬರ್ದಿಟ್ಕೊಂಡ್ಬಿಟ್ರೆ ನಮ್ಮ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಚೆಕ್ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ. ಅಂದ್ರೆ ಇದು ಸೆಟ್ ಬಿಲ್ಡ್ ಫಾರ್ಮ್ ಆಗಿದೆ, ಇದನ್ನ ನಾನು ರೋಸ್ಟರ್ ಫಾರ್ಮ್ ಒಳಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಏನಾಯ್ತು, ಇವಾಗ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ತಗೋಬೇಕು, ಫಸ್ಟ್ ನಂಬರ್ 1 ಇದೆ. ಸೊ 1 ಫಿಲ್ ಅಪ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ 1 ತಗೊಂಡ್ರೆ y ವ್ಯಾಲ್ಯೂ 3 into 1 ಏನಾಗುತ್ತೆ ಸ್ಟೂಡೆಂಟ್ಸ್ 3 ಆಗುತ್ತಲ್ವಾ. ಹಾಗೆ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಜಾಗದಲ್ಲಿ ನಾನು ಇಲ್ಲಿ 2 ನ ಫಿಲ್ ಅಪ್ ಮಾಡ್ತೀನಿ. ನೆಕ್ಸ್ಟ್ 2 ಇದೆ, ಸೊ 2 ಹಾಕಿದ್ರೆ 2 into 3 6 ಆಗುತ್ತೆ. 3 ಹಾಕಿದ್ರಿ ಅಂತ ಅನ್ಕೊಳ್ಳಿ 3 into 3 9 ಆಗುತ್ತೆ. 4 ಹಾಕಿದ್ರಿ ಅಂತ ಅನ್ಕೊಳ್ಳಿ 4 into 3 ಎಷ್ಟಾಗುತ್ತೆ 12 ಆಗುತ್ತೆ. ನೀವು ಸಪೋಸ್ 5 ಹಾಕಿದ್ರಿ ಅಂತ, ಯಾಕಂದ್ರೆ 5 ಕೂಡ ಬರುತ್ತೆ, 5 into 3 ಆಗುತ್ತೆ ಸ್ಟೂಡೆಂಟ್ಸ್ 15. ಬಟ್ ಈ 15 ಅನ್ನೋದು ನಮ್ಮ ಸೆಟ್ ಅಲ್ಲಿ ಇಲ್ಲ, ಯಾಕಂದ್ರೆ ಲಾಸ್ಟ್ 14 ವರೆಗೂ ಮಾತ್ರ ತಗೊಳ್ಬೇಕು. ಸೊ ಆ ಕಾರಣದಿಂದ ಈ ಒಂದು ಎಲಿಮೆಂಟ್ ತಗೊಳ್ಳಿಕ್ಕಾಗಲ್ಲ. ಸೊ ಲಾಸ್ಟ್ ಇಲ್ಲಿವರೆಗೂ ಎಂಡ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿವರೆಗೂ ಮಾತ್ರ ಎಂಡ್ ಮಾಡಬೇಕಾಗುತ್ತೆ. ಸೊ ಇದಾದ್ಮೇಲೆ ಈ ಒಂದು ನಮಗೆ ರಿಲೇಷನ್ ಸಿಕ್ಕಾದ್ಮೇಲೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಚೆಕ್ ಮಾಡೋದು ಬಹಳ ಈಸಿ. ಸೊ ಇದನ್ನ ಮೊದಲು ಬರೀಬೇಕು. ಬಹಳ ಸ್ಟೂಡೆಂಟ್ಸ್ ಇದನ್ನ ಬರೀದೆ ಡೈರೆಕ್ಟ್ ಆಗಿ ರಿಫ್ಲೆಕ್ಸಿವ್ ಚೆಕ್ ಮಾಡ್ಲಿಕ್ಕೆ ಹೋಗ್ತೀರಾ, ಆಗ ಮತ್ತೆ ಪ್ರತಿ ಸದಿನೂ ಕನ್ಕ್ಲೂಷನ್ ಬರೀತಾ ಹೋಗಬೇಕಾಗುತ್ತೆ. ಸೊ ಯಾವಾಗ ನೀವು ರೋಸ್ಟರ್ ಫಾರ್ಮ್ ಮಾಡಿ ಬರ್ದಿರಲ್ಲ, ಮುಂದೆ ಬಹಳ ಈಸಿಯೆಸ್ಟ್ ಮೆಥಡ್ ಇದೆ ನೋಡಿ. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ರಿಫ್ಲೆಕ್ಸಿವ್ ಅಂತ ಹೆಡಿಂಗ್ ಹಾಕಿ. ಸೊ ರಿಫ್ಲೆಕ್ಸಿವ್ ಅಲ್ಲಿ 1 1 2 2 3 3 ಅಪ್ ಟು 14 ತನಕ ಎಲ್ಲ ಮಿರರ್ ರಿಸಲ್ಟ್ ಇರಬೇಕು. ಒಂದು ಕೂಡ ಇಲ್ಲ ಸ್ಟೂಡೆಂಟ್. ಯಾವ್ದಾದ್ರು ಒಂದು ಎಕ್ಸಾಂಪಲ್ ನ ಬರೀರಿ. 1, 1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ಅಥವಾ 2, 2 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ಈ ತರನು ಬರೀಬಹುದು. ಈ ರೀಸನ್ ಸಲುವಾಗಿ ಏನಾಗಿದೆ, ಇದು ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಓಕೆ, ಸೊ ಇದು ಬರೆಯೋದು ಬಹಳ ಇಂಪಾರ್ಟೆಂಟ್. ನಾಟ್ ಅಂತ ಬರೆದ್ರೆ ಇಲ್ಲಿ ನಾಟ್ ಇರ್ಬೇಕು. ಕೆಲವು ಜನ ಏನ್ ಮಾಡ್ತಾರೆ, ಇಲ್ಲಿ ನಾಟ್ ಬರೀತಾರೆ, ಇಲ್ಲಿ ಬಿಲಾಂಗ್ಸ್ ಟುನೇ ಇರುತ್ತೆ, ಆಗ ಮಾರ್ಕ್ಸ್ ಸಿಗೋದಿಲ್ಲ. ಅದಾದ್ಮೇಲೆ ಇದ್ರ ಮುಂದೆ ಕಂಡೀಷನ್ ಬರೆಯೋ ಜರುರತ್ತಿಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ರೋಸ್ಟ್ ಫಾರ್ಮ್ ಒಳಗೆ ಬರ್ಕೊಂಡಿದ್ದೀರಾ. ಇಷ್ಟು ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಸಿಕ್ತು. ಇನ್ನು ನೆಕ್ಸ್ಟ್ ಕ್ವಶನ್ ಅಂದ್ರೆ ನೆಕ್ಸ್ಟ್ ಚೆಕ್ ಮಾಡ್ಬೇಕಾಗಿರುವಂತ ರಿಸಲ್ಟ್ ಯಾವ್ದಪ್ಪ ಅಂತಂದ್ರೆ ಸಿಮೆಟ್ರಿಕ್. ಈ ಸಿಮೆಟ್ರಿಕ್ ಅಲ್ಲಿ ನಾವು ನೋಡ್ತಾ ಹೋದ್ರೆ ಅಗೇನ್ ಫಸ್ಟ್ ಇದರಲ್ಲಿ ಯಾವುದೇ ಒಂದು ಆರ್ಡರ್ ಪೇರ್ನ ನಾನು ತಗೊಂಡೆ ಅಂತ ಅನ್ಕೊಳ್ಳಿ. ಸೊ ಇವಾಗ ನಾನು 2, 3 ತಗೊಂಡೆ ಅಂತ ಅನ್ಕೊಳ್ಳಿ. ಈ 2, 3 ಬಿಲಾಂಗ್ಸ್ ಟು ಆರ್ ಇದೆ. ಇದನ್ನ ನಾನು ರಿವರ್ಸ್ ಮಾಡ್ಕೋಬೇಕು ಸಿಮೆಟ್ರಿಕ್ ಕಂಡೀಷನ್ ಪ್ರಕಾರ. ರಿವರ್ಸ್ ಮಾಡ್ಕೊಂಡ್ರೆ ಏನ್ ಆನ್ಸರ್ ಆಗುತ್ತೆ 6, 2 ಆಗುತ್ತೆ. ಈ ರಿಸಲ್ಟ್ ನಮ್ಮ ರಿಲೇಷನ್ ಅಲ್ಲಿ ಇಲ್ಲ, ಕರೆಕ್ಟ್ ಅಲ್ವಾ? ಸೊ 6, 2 ಇಲ್ಲ, 2, 6 ಇದೆ. ಅಂದ್ರೆ ಸಿಮೆಟ್ರಿಕ್ ಕಂಡೀಷನ್ ಏನಾಯ್ತು ಸ್ಟೂಡೆಂಟ್ಸ್ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಅಗೇನ್ ಇದನ್ನು ಕೂಡ ನಾವೇನ್ ಬರೀಬೇಕು, ಆರ್ ಈಸ್ ನಾಟ್ ಸಿಮೆಟ್ರಿಕ್. ಇಷ್ಟು ಬರೆದ್ರೆ ಸಾಕು. ಇಲ್ಲಿ ನಿಮಗೆ ಮತ್ತೆ ಇನ್ನೊಂದು ಮಾರ್ಕ್ಸ್ ಬರುತ್ತೆ. ಬಹಳ ಸಿಂಪಲ್ ಆಗಿರುವಂಥದ್ದು. ಮೇನ್ ಬರೀಬೇಕಾಗಿ ಈ ರೋಸ್ಟರ್ ಫಾರ್ಮ್ ಅಲ್ಲಿ ಬರ್ಬಿಟ್ರೆ ಅಂದ್ರೆ ಮುಂದಿನ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಒಂದು ಕಂಡೀಷನ್ ಬರ್ತಾ ಇರುವಂಥದ್ದು ಯಾವ್ದಪ್ಪ ಅಂತಂದ್ರೆ ಟ್ರಾನ್ಸಿಟಿವ್. ಇದಕ್ಕೂ 1 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಟ್ರಾನ್ಸಿಟಿವ್ ಅಲ್ಲಿ ಏನ್ ಚೆಕ್ ಮಾಡ್ಬೇಕಾಗಿರುವಂಥದ್ದು, ಫಸ್ಟ್ ಒಂದು 2 ಆರ್ಡರ್ ಪೇರ್ನ ನಾವು ತಗೋಬೇಕು. ಯಾವ್ದು ಕಂಡೀಷನ್ ಫಸ್ಟ್ ಬಿ ಮತ್ತೆ ರಿಪೀಟ್ ಆಗ್ಬೇಕು ಅಂತ ಅಂತರ ಯಾವ್ದಿದೆ, 1, 3 ಇದೆ, 3, 9 ಇದೆ. ಇದನ್ನ ತಗೊಳ್ಬಹುದಲ್ವಾ? ಎಸ್ ಫ್ರೆಂಡ್ಸ್, ಇದನ್ನೇ ತಗೊಳ್ಬೇಕು. ಯಾಕೆಂದ್ರೆ 1, 3 ಬಿಲಾಂಗ್ಸ್ ಟು ಆರ್ ಬರೆದ್ರೆ ನೆಕ್ಸ್ಟ್ ಇಲ್ಲಿ 3 ಇಂದ ಸ್ಟಾರ್ಟ್ ಆಗುವಂತ ನಂಬರ್ ಯಾವ್ದಿದೆ, 3, 9 ಇದೆ. ಸೊ ಆ ರೀಸನ್ ಇಂದ ನಾವು ಇಲ್ಲಿ 3, 9 ನ ತಗೊಂತೀನಿ. 3, 9 ಕೂಡ ಬಿಲಾಂಗ್ಸ್ ಟು ಆರ್ ಇದೆ. ಅದಾದ್ಮೇಲೆ ಆನ್ಸರ್ ಏನ್ ಬರುತ್ತೆ,
ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್. ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ ಯಾವುದು? 1,9. 1,9 ನಿಮ್ಮ ರಿಲೇಷನ್ ಅಲ್ಲಿ ಇಲ್ಲ. ಇದೇನಾ ನೋಡಿ ಫ್ರೆಂಡ್ಸ್, 1,9 ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಇಲ್ಲ ಅಂತಂದ್ರೆ ಲಾಸ್ಟ್ ಕನ್ಕ್ಲೂಷನ್ ಏನ್ ಕೊಡ್ಬೇಕು ನಾವು? ಕೊಟ್ಟಿರುವಂತ ರಿಲೇಷನ್ ಏನಾಗಿದೆ ಆರ್ ಈಸ್ ನಾಟ್ ಅ ಟ್ರಾನ್ಸಿಟಿವ್. ಇದು ರಿಫ್ಲೆಕ್ಸಿವ್ ಆಗಿಲ್ಲ, ನಾಟ್ ಅ ಟ್ರಾನ್ಸಿಟಿವ್. ಎಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ಗಳು ಬರುವಂತದ್ದು. ರಿಫ್ಲೆಕ್ಸಿವ್ ಇದು ನೀವು ಕರೆಕ್ಟ್ ಆಗಿ ಬರ್ದ್ರಿ ಅಂದ್ರೆ ಇಲ್ಲಿ 1 ಮಾರ್ಕ್ಸ್ ಬರುತ್ತೆ. ಅಗೇನ್ ಇದನ್ನ ನೀವು ಕರೆಕ್ಟ್ ಆಗಿ ಬರ್ದ್ರಿ ಅಂದ್ರೆ ಅಗೇನ್ ಇಲ್ಲಿ 1 ಮಾರ್ಕ್ಸ್ ಬರುತ್ತೆ. ಟ್ರಾನ್ಸಿಟಿವ್ಗೆ 1 ಮಾರ್ಕ್ಸ್, ಟೋಟಲಿ 3 ಮಾರ್ಕ್ಸ್. ಪ್ರಾಪರ್ ಆಗಿ ಬರೀಬೇಕು. ಇದರಲ್ಲಿ ಸ್ಪೆಷಲಿ ಇಂಪಾರ್ಟೆಂಟ್ ಆಗೋದು ಇದನ್ನ ರೋಸ್ಟ್ ಫಾರ್ಮ್ ಗಳಿಗೆ ಕನ್ವರ್ಟ್ ಮಾಡಿ ಬರೆಯುವಂಥದ್ದು ಫ್ರೆಂಡ್ಸ್. ಇದನ್ನ ಪ್ರಾಪರ್ ಆಗಿ ಬರೆದ್ರೆ ಅಂದ್ರೆ ಆರಾಮಾಗಿ ನಿಮಗೆ 3 ಮಾರ್ಕ್ಸ್ ಬರುವಂತದ್ದಾಗಿದೆ. ಅರ್ಥ ಆಯ್ತಲ್ವಾ? ಸೊ ನಾನು ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಇದು ಏನಿದೆಯಪ್ಪ ಅಂತಂದ್ರೆ ರಿಲೇಷನ್ ಆರ್ ಸೆಟ್ ಎನ್ ಕೊಟ್ಟಿದ್ದಾರೆ, ಅಂದ್ರೆ ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ಏನ್ ಹೇಳ್ತಾ ಇದ್ದಾರೆ? ಡಿಫೈನ್ಡ್ ರಿಲೇಷನ್ ಏನಿದೆ x, y ಇಸ್ ಈಕ್ವಲ್ಸ್ ಟು x ಪ್ಲಸ್ y. ಅಗೇನ್ ಇಲ್ಲಿ x ಅದು ಇನ್ನೊಂದು ಕಂಡೀಷನ್ ಕೊಡ್ತಾರೆ. ನೀವು x ವ್ಯಾಲ್ಯೂ ತಗೋಬೇಕಂದ್ರೆ ಅದು ಲೆಸ್ ದ್ಯಾನ್ 4 ಇರಬೇಕು. ಮೊದಲಿಗೆ ಇದು ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. x ವ್ಯಾಲ್ಯೂ ಲೆಸ್ ದ್ಯಾನ್ 4 ಅಂದ್ರೆ ಯಾವ ತಗೋಬೇಕು? ಮೊದಲೇ ಹೇಳಿದಾರವರು ನ್ಯಾಚುರಲ್ ನಂಬರ್ ಇರಬೇಕು, ಅಂದ್ರೆ ಸ್ಟಾರ್ಟ್ ಆಗೋದು 1 2 3. 4 ತಗೊಳ್ಳಿಕ್ಕೆ ಬರೋದೇ ಇಲ್ಲ, ಯಾಕಂದ್ರೆ x ಇಸ್ ಲೆಸ್ ದ್ಯಾನ್ 4 ಅಂತ. ಅಂದ್ರೆ x ವ್ಯಾಲ್ಯೂನ ಈ 3 ವ್ಯಾಲ್ಯೂಸ್ನ ಇಲ್ಲಿ ಫಿಲ್ಅಪ್ ಮಾಡ್ತಾ ಹೋಗಿ ಇದನ್ನು ಕೂಡ ನಾವು ರೋಸ್ಟರ್ ಫಾರ್ಮ್ ಒಳಗೆ ಬರೀಬಹುದು ರಿಲೇಷನ್ ನ. ನಾನು x ವ್ಯಾಲ್ಯೂನ 1 ಹಾಕಿದೆ ಅನ್ಕೊಳ್ಳಿ, 1 ಪ್ಲಸ್ 5 ಎಷ್ಟಾಗುತ್ತೆ? 6. ಅರ್ಥ ಆಗ್ತಾ ಇದೆನಾ? ಈ 1 ನ ಇಲ್ಲಿ ಫಿಲ್ಅಪ್ ಮಾಡಬೇಕು x ಜಾಗದಲ್ಲಿ. ನೆಕ್ಸ್ಟ್ 2 ಹಾಕಿದ್ರೆ 2 ಪ್ಲಸ್ 5 ಎಷ್ಟಾಗುತ್ತೆ? x ವ್ಯಾಲ್ಯೂನ ನಾನು 2 ಹಾಕಿದ್ರೆ y ವ್ಯಾಲ್ಯೂ ಆಗುತ್ತೆ 7. ಕರೆಕ್ಟಾ? ನೆಕ್ಸ್ಟ್ x ವ್ಯಾಲ್ಯೂನ ನಾನು 3 ಹಾಕಿದೆ ಅಂತ ಅನ್ಕೊಳ್ಳಿ, y ವ್ಯಾಲ್ಯೂ ಆಗುತ್ತೆ 8. ಸೊ ಇದು ನಮ್ದು 3 ರಿಸಲ್ಟ್ಸ್ ಬರೋದು. ಯಾಕೆ 4 ತಗೊಳ್ಳಿಕ್ಕೆ ಬರೋದೇ ಇಲ್ಲ? ಯಾಕೆಂದ್ರೆ 4 ನಮ್ದು ಲೆಸ್ ದ್ಯಾನ್ 4 ಅಂತ ಕಂಡೀಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಈ ಒಂದು ಎಕ್ಸಾಂಪಲ್ ನ ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು. ಓಕೆ, ಸೊ ಯಾಕೆ ಅಂತ ನಾನು ಹೇಳ್ತೀನಿ. ಆಕ್ಚುಲಿ ಟ್ರಾನ್ಸಿಟಿವ್ ಬಂದ್ಮೇಲೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬಹಳ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಗಳು ಮಾಡ್ತೀರಾ. ಅಗೇನ್ ಕೆಲವೊಂದು ಸೊಲ್ಯೂಷನ್ಸ್ ಬುಕ್ ಗಳಲ್ಲಿ ಕೂಡ ರಾಂಗ್ ಆನ್ಸರ್ಸ್ ನ ಕೊಟ್ಟಿದ್ದಾರೆ. ಅದನ್ನ ಇವತ್ತಿನ ದಿವಸ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಫಸ್ಟ್ ಗೆ ನಾವು ರಿಫ್ಲೆಕ್ಸಿವ್ ಚೆಕ್ ಮಾಡ್ಕೋಬೇಕಲ್ವಾ? ಓಕೆ, ಸೊ ರಿಫ್ಲೆಕ್ಸಿವ್ ಚೆಕ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ದು ಕಂಡೀಷನ್ ಏನು? ಎಷ್ಟು ನಂಬರ್ಸ್ ಗಳನ್ನ ನೋಡ್ಬೇಕು ನಾವು? ಎಲ್ಲಾ ನಂಬರ್ಸ್ ನೋಡ್ಬೇಕು ಆಬ್ವಿಯಸ್ಲಿ. ಸೊ ಇದರಲ್ಲಿ ಒಂದು ಇಲ್ಲ. ಸೊ ಯಾವ್ದಾದ್ರು ಒಂದು ಎಲಿಮೆಂಟ್ 1,1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಕಂಡೀಷನ್ ಏನಾಗುತ್ತೆ? ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಕರೆಕ್ಟ್ ಅಲ್ವಾ? ಸೊ ಇದು ಸಿಂಪಲ್ ಇದೆ, ರಿಫ್ಲೆಕ್ಸಿವ್ ಆಗ್ತಾ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ? ಸಿಮೆಟ್ರಿಕ್ ನೋಡ್ಬೇಕು. ಓಕೆ, ಸೊ ಸಿಮೆಟ್ರಿಕ್ ನ ಚೆಕ್ ಮಾಡ್ಬೇಕಂದ್ರೆ ಸಿಮೆಟ್ರಿಕ್ ಫಸ್ಟ್ ಒಂದು ಯಾವ್ದಾದ್ರು ಪೇರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವ ಪೇರ್ ತಗೊಂತೀರಾ? 1,6 ತಗೊಳ್ಳಿ ಅಥವಾ 2,7 ತಗೊಳ್ಳಿ. ಸೊ 2,7 ಈಸ್ ಬಿಲಾಂಗ್ಸ್ ಟು ಆರ್. 2,7 ಇದೆ ಅಲ್ವಾ? ಸೊ ಇದನ್ನ ನಾವು ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡಿದಾಗ ಏನಾಗುತ್ತೆ? 7,2 ಆಗುತ್ತೆ. ಈ ರಿಸಲ್ಟ್ ನಿಮ್ಮ ರಿಲೇಷನ್ ಅಲ್ಲಿ ಇದೆನಾ? ಇಲ್ಲ. ಸೊ ಈ ರಿಲೇಷನ್ ನಿಮ್ಮ ಸೆಟ್ ಅಲ್ಲಿ ಇಲ್ಲ ಅಂತಂದ್ರೆ ಆಗೇನಾಗ್ಬಿಡುತ್ತೆ? ಇದು ಸಿಮೆಟ್ರಿಕ್ ಆಗಲ್ಲ. ಸೊ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಇಷ್ಟು ಬರೆದ್ರೆ ನಿಮಗೆ ಅಗೇನ್ 1 ಮಾರ್ಕ್ಸ್ ಇದೆ ನೋಡಿ ಸ್ಟೂಡೆಂಟ್ಸ್. ಈಸಿ ಇದೆ ಅಲ್ವಾ? ಓಕೆ, ಇದಾದ್ಮೇಲೆ ಬರುವಂತದ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಇದ್ರದ್ದು ಆನ್ಸರ್ ಬಹಳಷ್ಟು ಕಡೆ ರಾಂಗ್ ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ಬಹಳಷ್ಟು ಕಡೆ ಏನ್ ಕೊಟ್ಟಿದ್ದಾರೆ? ನಾಟ್ ಟ್ರಾನ್ಸಿಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲ ಸ್ಟೂಡೆಂಟ್ಸ್, ಇದೇನಾಗಿದೆ? ಟ್ರಾನ್ಸಿಟಿವ್ ಆಗಿದೆ. ಓಕೆ, ಯಾಕೆ ಟ್ರಾನ್ಸಿಟಿವ್ ಆಗಿದೆ ಅಂದ್ರೆ, ಸೊ ನಮ್ದು ಟ್ರಾನ್ಸಿಟಿವ್ ಕಂಡೀಷನ್ ಅಥವಾ ಡೆಫಿನಿಷನ್ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಫಸ್ಟ್ A, B ತಗೊಳ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ B, C ಅಂತ ತಗೊಳ್ಳಿ, ಅಥವಾ A ಅಂತ ತಗೊಳ್ಳಿ. B, C ಈಸ್ ಬಿಲಾಂಗ್ಸ್ ಟು ಆರ್ ಇರ್ಬೇಕು. ಮೊದಲಿಗೆ ಕಂಡೀಷನ್ ಇಲ್ಲಿ ಏನಿದೆಯಲ್ಲ ಅದನ್ನೇ ಇಲ್ಲಿ ತಗೊಳ್ಬೇಕು. ಇವೆರಡು ಗಿವನ್ ಪಾಯಿಂಟ್. ಕರೆಕ್ಟಾ? ನೀವು ಯಾವುದೇ ಒಂದು ಕ್ವಶನ್ ಸಾಲ್ವ್ ಮಾಡ್ಬೇಕಂತಂದ್ರೆ ಗಿವನ್ ಡಾಟಾ ಪ್ರಾಪರ್ ಕೊಟ್ರೆ ನೀವು ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಗಿವನ್ ಡಾಟಾನೇ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂದ್ರೆ ಏನ್ ಪಾಯಿಂಟ್ ಮಾಡ್ಲಿಕ್ಕೆ ಬರುತ್ತೆ? ಹೌದಲ್ವಾ? ಸೊ ಹಾಗೆ ಈ ಎರಡು ರಿಸಲ್ಟ್ಸ್ ಕನ್ನ ತಗೊಳ್ಳಿಕ್ಕೆ ಬರಬೇಕು. ಅದಾದ್ಮೇಲೆ ನಾವು ಚೆಕ್ ಮಾಡಬೇಕು A, C ಇದು ಬಿಲಾಂಗ್ಸ್ ಟು ಇದೇನಾ ಇಲ್ವಾ ಅಂತ. ಇಲ್ಲ ಅಂದ್ರೆ ನಾಟ್ ಟ್ರಾನ್ಸಿಟಿವ್ ಆಗುತ್ತೆ. ಈ ಒಂದು ಎಕ್ಸಾಂಪಲ್ ಅಲ್ಲಿ ಈ ಎರಡು ಪೇರ್ಗಳನ್ನ ತಗೊಳ್ಳಿಕ್ಕೆ ಬರೋದಿಲ್ಲ ಸ್ಟೂಡೆಂಟ್. ಇವಾಗ ನೋಡಿ 1,6 ನ ಬರದ್ರಿ ಅಂತ ಅನ್ಕೊಳ್ಳಿ. 1,6 ಬಿಲಾಂಗ್ಸ್ ಟು ಆರ್ ಇದೆ. ಅದಾದ್ಮೇಲೆ 6 ಇಂದ ಸ್ಟಾರ್ಟ್ ಆಗುವಂತ ನಂಬರ್ ಯಾವ್ದಾದ್ರು ಇದೆನಾ? ಇಲ್ಲಿ ಇಲ್ಲ. ಸೊ ನೀವೇನಾದ್ರೂ 2,7 ತಗೊಂಡಿದ್ರಿ ಅಂತ ಅನ್ಕೊಳ್ಳಿ. 2,7 ತಗೊಂಡ್ರೆ 7 ಇಂದ ಸ್ಟಾರ್ಟ್ ಆಗುವಂತ ಯಾವ್ದಾದ್ರು ಎಲಿಮೆಂಟ್ ಇದೆನಾ? ಇಲ್ಲ. 3,8 ತಗೊಂಡ್ರು ಬರಲ್ಲ. ಅಂದ್ರೆ ನಿಮ್ಗೆ ಇನ್ನು ಎರಡು ಪೇರ್ಗಳನ್ನ ತಗೊಳ್ಳಿಕ್ಕೆ ಬರ್ತಾ ಇಲ್ಲ ಈ ಒಂದು ಎಕ್ಸಾಂಪಲ್ ಅಲ್ಲಿ. ಅಂದ್ರೆ ಇದನ್ನ ನಾವು ಗ್ರಾಂಟೆಡ್ಲಿ ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಗೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ಬೇಕು. ಎಕ್ಸಾಮ್ ಕಂಡಕ್ಟ್ ಮಾಡಿದ್ಮೇಲೆ ನಮ್ದು ರಿಸಲ್ಟ್ ನ ನೋಡ್ಲಿಕ್ಕೆ ಬರುತ್ತೆ, ಪಾಸ್ ಆಗಿದೆನಾ ಫೇಲ್ ಆಗಿದೆ. ಅವ್ರು ಎಕ್ಸಾಮೇ ಕಂಡಕ್ಟ್ ಮಾಡ್ಲಿಲ್ಲ ಅಂದ್ರೆ ನಮ್ದು ರಿಸಲ್ಟ್ ಫೇಲ್ ಅಂತ ಹೇಳಕ್ ಬರಲ್ಲ, ಗ್ರಾಂಟೆಡ್ಲಿ ಪಾಸ್. ನಾ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ. ನಿಮ್ದು ಕೊರೋನಾ ನಡೆದಾಗ ಎಕ್ಸಾಮ್ ನ ಕಂಡಕ್ಟ್ ಮಾಡಿಲ್ಲ, ಬಟ್ ಎಲ್ಲರೂ ಪಾಸ್ ಅಂತ ಕೊಟ್ಟಿದ್ದಾರೆ.
ಕರೆಕ್ಟ್ ಅಲ್ವಾ? ಸೊ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ ಅಂತಂದ್ರೆ ನಾವು ಪಾಸ್ ಫೇಲ್ ಹೇಳಲ್ಲ, ಎಲ್ಲರೂ ಪಾಸ್ ಅಂತ ಕನ್ಸಿಡರ್ ಆಗುತ್ತೆ. ಅಂದ್ರೆ ಇದು ಕೂಡ ಇದನ್ನ ಎರಡು ಎಲಿಮೆಂಟ್ಸ್ ನ ತೋಳಕ್ ಬರ್ತಾ ಇಲ್ಲ, ಇದನ್ನ ಆನ್ಸರ್ನು ಅದೇ ತರನಾಗಿ ಬರಬೇಕು. ಕನ್ಕ್ಲೂಷನ್ ಅನ್ಏಬಲ್ ಟು ಟೇಕ್ ಒನ್ ಮೋರ್ ಪೇರ್, ದಟ್ಸ್ ವೈ ದ ಗಿವನ್ ರಿಲೇಷನ್ ಆರ್ ಇಸ್ ಅ ಟ್ರಾನ್ಸಿಟಿವ್. ಏನಂತ ಬರೀಬೇಕು ಕ್ಲಿಯರ್ಲಿ ಅರ್ಥ ಮಾಡ್ಕೊಳ್ಳಿ, ಆರ್ ಈಸ್ ಅ ಟ್ರಾನ್ಸಿಟಿವ್ ಅಂತ ಬರೀಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಇದ್ರದ್ದು ಕೆಲವೊಂದಿಷ್ಟು ಎಕ್ಸಾಂಪಲ್ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೆ ಸ್ಟೂಡೆಂಟ್ಸ್. ಆ ಒಂದು ಎಕ್ಸಾಂಪಲ್ ಕೂಡ ನಿಮಗೆ ತೋರಿಸ್ತೀನಿ. ಎಸ್, ಈ ಒಂದು ಎಕ್ಸಾಂಪಲ್ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೆ. ಇದು ರಿಫ್ಲಾಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಬಟ್ ಟ್ರಾನ್ಸಿಟಿವ್ ಆಗುತ್ತೆ. ಯಾಕಂದ್ರೆ 1,3 ಬಿಲಾಂಗ್ಸ್ ಟು ಆರ್ ಇತ್ತು, ಬಟ್ 3, ಇನ್ನೊಂದು ತಗೊಳ್ಳಿಕ್ಕೆ ಬರ್ತಾನೆ ಇಲ್ಲ. ಹಾಗಾಗಿ ಅನ್ಏಬಲ್ ಟು ಟೇಕ್ ಒನ್ ಮೋರ್ ಪೇರ್, ದಟ್ಸ್ ವೈ ಇಟ್ ಇಸ್ ಕನ್ಸಿಡರ್ ಆಸ್ ಅ ಟ್ರಾನ್ಸಿಟಿವ್ ಅಂತ ಹೇಳಿದ್ದೆ. ಕರೆಕ್ಟ್ ಅಲ್ವಾ? ಈ ಎಂಟಿ ರಿಲೇಷನ್ ಅದೇ ತರನಾಗಿ ಹೇಳಿದೆ. ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಸಿಮೆಟ್ರಿಕ್ ಅಂದ್ರೆ ಒನ್ ಪೇರ್ ಆದ್ರೆ ತಗೊಳಕ್ ಬರ್ಬೇಕು, ಅದನ್ನ ಆದ್ಮೇಲೆ ರಿವರ್ಸ್ ಮಾಡ್ಲಿಕ್ಕೆ ಒಂದು ಪೇರ್ ತಗೊಳಕ್ ಬರಲ್ಲ. ಹಾಗಾಗಿ ಎಂಟಿ ರಿಲೇಷನ್ ಏನಾಗುತ್ತೆ, ಸಿಮೆಟ್ರಿಕ್ನು ಆಗುತ್ತೆ, ಟ್ರಾನ್ಸಿಟಿವ್ನು ಆಗುತ್ತೆ, ಬಟ್ ರಿಫ್ಲಾಕ್ಸಿವ್ ಆಗಲ್ಲ. ಇದು ಏನಾಗಿದೆ, ಇಲ್ಲಿ ಟ್ರಾನ್ಸಿಟಿವ್ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ಸೊ ಅಂದ್ರೆ ನಾವು ಟ್ರಾನ್ಸಿಟಿವ್ ತಗೋಬೇಕಂದ್ರೆ ಮೇನ್ ಇಂಪಾರ್ಟೆಂಟು ಏನಪ್ಪಾ ಅಂತಂದ್ರೆ ನಮ್ಗೆ 2 ಪೇರ್ ಅವರು ಕೊಟ್ಟಿರ್ಬೇಕು ಗಿವನ್ ಪಾಯಿಂಟ್ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಇದು ಎಲ್ಲಿಗೂ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇದನ್ನ ಟ್ರಾನ್ಸಿಟಿವ್ ಅಂತಾನೆ ಬರೀರಿ. ಆನ್ಸರ್ ಏನ್ ಬರೀಬೇಕು, ಕನ್ಕ್ಲೂಷನ್ ಅನ್ಏಬಲ್ ಟು ಟೇಕ್ ಒನ್ ಮೋರ್ ಪೇರ್, ಸೊ ದಟ್ಸ್ ವೈ ಕನ್ಸಿಡರ್ ಆಸ್ ಅ ಆರ್ ಇಸ್ ಟ್ರಾನ್ಸಿಟಿವ್. ಓಕೆ, ಸೊ ನಾನು ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ಇದು ಅಗೇನ್ ಫಸ್ಟ್ ಕ್ವಶನ್ ಅಲ್ಲೇ ಸಬ್ ಕ್ವಶನ್ ಅಲ್ಲೇ ಥರ್ಡ್ ಒನ್ ಇದೆ. ಓಕೆ, ಇದನ್ನು ಕೂಡ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ನೋಡಿ ಫೈನೈಟ್ ಸೆಟ್ ಇದೆ, 1 to 6 ನಂಬರ್ಸ್ಗಳಿದಾವೆ. ಅಗೇನ್ ಇಲ್ಲಿ ಏನ್ ಕಂಡೀಷನ್ ಕೊಟ್ಟಿದ್ದಾರೆ, ಎಕ್ಸ್ ವೈ ಸಚ್ ದಟ್ ವೈ ಇಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ ಹೇಳ್ತಾರೆ. y is divisible by x ಅಂದ್ರೆ y by x ಅಂದಾಗೆ. ಓಕೆ, ಸೊ ಇದನ್ನ ನೀವು ರೋಸ್ಟರ್ ಫಾರ್ಮ್ ಒಳಗೆ ಬರ್ಕೊಂಡು ಆನ್ಸರ್ನ ಬರೀಬಹುದು, ಇಲ್ಲ ಡೈರೆಕ್ಟ್ ಆಗಿನೂ ಬರೀಬಹುದು ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ರೋಸ್ಟರ್ ಫಾರ್ಮ್ ಒಳಗೆ ಬರೀತಾ ಹೋದ್ರೆ ಕೆಲವೊಂದಿಷ್ಟು ಎಕ್ಸಾಂಪಲ್ ನಾನು ಇಲ್ಲಿ ಬರೀತೀನಿ. r is equals to ಫಸ್ಟ್ 1,1, 1,1,1, 2,2, 3,3 ಇವೆಲ್ಲನೂ ಆಗೇ ಆಗುತ್ತೆ. ಯಾಕಂದ್ರೆ 6 ಇಂದ ಡಿವೈಡ್ ಆಗೇ ಆಗುತ್ತೆ. ಸೊ ಎಲ್ಲ ಎಲಿಮೆಂಟ್ಸ್ನ ಬರೀರಿ. ಬರೆದ್ರೆ ಅಂದ್ರೆ 4,4, 5,5 ಅಗೇನ್ 6,6, ಯಾಕಂದ್ರೆ ಇದರಿಂದ ಡಿವೈಡ್ ಆಗೇ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ 1,2, 2/1 ಇದನ್ನು ಆಗೇ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 1,3, 1,4, ಅದಾದ್ಮೇಲೆ ನೆಕ್ಸ್ಟ್ 1,5, 1,6 ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ನೆಕ್ಸ್ಟ್ 2,4, 4/2 ಡಿವಿಸಿಬಲ್ ಆಗೇ ಆಗುತ್ತೆ. ಬಟ್ 4,2 ಆಗಂಗಿಲ್ಲ, ಯಾಕಂದ್ರೆ 4,2 ಅಂದ್ರೆ 2/4, 1/2 ಆಗಿಬಿಡುತ್ತೆ, ಅದು ಡಿವಿಸಿಬಲ್ ಆಗಲ್ಲ. ನೆಕ್ಸ್ಟ್ 2,6 ಇದು ಕೂಡ ಆಗುತ್ತೆ. ನೆಕ್ಸ್ಟ್ 3,6 ಇದು ಕೂಡ ಆಗುತ್ತೆ, 6/3 ಆಗುತ್ತೆ. ಇದು ಬಿಟ್ಟರೆ ಬೇರೆ ಯಾವುದು ಎಲಿಮೆಂಟ್ಸ್ಗಳಿಲ್ಲ. ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಅದು ನೋಡಿ, ಇಲ್ಲಿಗೆ 6, ಅಗೇನ್ 3, 12, 13, 14 ಎಲಿಮೆಂಟ್ಸ್ಗಳಾಗುತ್ತೆ. ನೀವೇನಾದ್ರೂ ಇದಿಷ್ಟು ರೋಸ್ಟರ್ ಫಾರ್ಮ್ ಮಾಡಿ ಬರೆದ್ರೆ ಲಾಸ್ಟ್ ಆನ್ಸರ್ ಬರೆಯೋದು ಬಹಳ ಈಸಿ ಆಗಿಬಿಡುತ್ತೆ. ಯಾಕೆಂದ್ರೆ ಫಸ್ಟ್ ಒನ್ ನೋಡಿ, ರಿಫ್ಲಾಕ್ಸಿವ್ ಬರೀಬೇಕು. ಇವಾಗ ರಿಫ್ಲಾಕ್ಸಿವ್ ಚೆಕ್ ಮಾಡ್ಬೇಕಂದ್ರೆ ನೋಡಿ, ಎಲ್ಲಾ ರಿಸಲ್ಟ್ಸ್ಗಳು ಓಕೆ ಓಕೆ. ಸೊ ಫಸ್ಟ್ ಇಲ್ಲಿ ನಾವು ಚೆಕ್ ಮಾಡಬೇಕಾಗಿರುವಂಥದ್ದು ರಿಫ್ಲಾಕ್ಸಿವ್. ಸ್ಟೂಡೆಂಟ್ಸ್ ರಿಫ್ಲಾಕ್ಸಿವ್ ನೋಡಿ, ಆಲ್ರೆಡಿ ಎಲ್ಲ ರಿಸಲ್ಟ್ಸ್ಗಳು ಇಲ್ಲಿವರೆಗೂ ಬಂದಿದೆ. ಎಷ್ಟಿದೆ, 6 ಎಲಿಮೆಂಟ್ದು ರಿಸಲ್ಟ್ಸ್ ಕೊಟ್ಟಿದ್ದಾರೆ. ಅಂತಂದ್ರೆ ನಾವು ಇದನ್ನ ರಿಫ್ಲಾಕ್ಸಿವ್ ಅಂತ ಬರೀಬಹುದಾ? ಕಾಮನ್ ಆಗಿ ಜನರಲ್ ಆಗಿ ಬರೆಯೋರು ಇದ್ರೆ x is belongs to r, x is divisible by x. ಯಾಕಂದ್ರೆ ಎರಡು ಸೇಮ್ ಇದಾವೆ ಇಲ್ಲಿ. ಆಕ್ಚುಲಿ y is divisible, y ಜಾಗದಲ್ಲಿ ನಾನು x ತಗೊಂಡಿದ್ದೀನಿ. ಸೊ ಆ ಕಾರಣದಿಂದ ಏನಾಗ್ಬಿಡುತ್ತೆ, ಇದು r is ರಿಫ್ಲಾಕ್ಸಿವ್. ಇದು ಅರ್ಥ ಆಯ್ತಲ್ವಾ? ಇಲ್ಲಾಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಬರೆದು ಕೂಡ ನಡೆಯುತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ರೋಸ್ಟರ್ ಫಾರ್ಮ್ ಮಾಡಿ ಬರ್ಕೊಂಡಿದ್ದೀರಾ. ಒಂದು ಎಕ್ಸಾಂಪಲ್ 4,4 is belongs ಅಥವಾ 1,1 ಅಥವಾ ಎಲ್ಲ ಎಲಿಮೆಂಟ್ಸ್ ಬರೆದು all are belongs to ರಿಲೇಷನ್, ದಟ್ಸ್ ವೈ ಇಟ್ ಇಸ್ ಅ ರಿಫ್ಲಾಕ್ಸಿವ್. ಈ ತರನು ಬರೀಬಹುದು. ಇನ್ ನೆಕ್ಸ್ಟ್ ಸಿಮೆಟ್ರಿಕ್ ಬರೀಬೇಕು ಸ್ಟೂಡೆಂಟ್. ಸಿಮೆಟ್ರಿಕ್ ಬರೀಬೇಕಂದ್ರೆ ಕಂಪಲ್ಸರಿ ಎಕ್ಸಾಂಪಲ್ನೇ ಬರೀಬೇಕು. ಒಂದ್ ತಿಳ್ಕೊಳ್ಳಿ, ಯಾವಾಗ್ಲೂ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗ್ತಾ ಇದ್ರೆ ಜನರಲ್ಲೇ ಬರೆದ್ರೆ ನಡೆಯುತ್ತೆ. ಸ್ಯಾಟಿಸ್ಫೈ ಆಗದೆ ಇದ್ರೆ ಕಂಪಲ್ಸರಿ ಎಕ್ಸಾಂಪಲ್ ಬರೀಬೇಕು. ಇವಾಗ ನೋಡಿ 1,5 ಬರೆದ್ರಿ, ಬಿಲಾಂಗ್ಸ್ ಇದೆ. 5,1 ಬಿಲಾಂಗ್ಸ್ ಇದೆನಾ? ಇಲ್ಲ. ಅಂದ್ರೆ ನಮ್ಗೆ ಗೊತ್ತಾಯ್ತು ಈ ಕೇಸ್ ಫೇಲ್ ಇದೆ. ಅಂದ್ರೆ ಅವಾಗೆಲ್ಲ ಎಕ್ಸಾಂಪಲ್ಸ್ಗಳು ಸ್ಯಾಟಿಸ್ಫೈ ಮಾಡಲ್ಲ ನೋಡಿ, ಆಗ ಎಕ್ಸಾಂಪಲ್ಸ್ ನ ಕೊಡಬೇಕು. ಓಕೆ, ಸೊ ಇದು ಸ್ಯಾಟಿಸ್ಫೈ ಆಗಲ್ಲ ನೋಡಿದ ತಕ್ಷಣನೇ ಗೊತ್ತಾಯ್ತು ನಿಮ್ಗೆ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂದ್ರೆ ಎಕ್ಸಾಂಪಲ್ ಕೊಡಿ ಯಾವ್ದಾದ್ರು ಒಂದು. ನಾನಿಲ್ಲಿ 1,5 ತಗೋತೀನಿ. 1,5 ಈಸ್ ಬಿಲಾಂಗ್ಸ್ ಟು ಆರ್ ಇದೆ, ಬಟ್ 5,1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್.
ಆ ರೀಸನ್ ಸಲುವಾಗಿ ಇಲ್ಲಿ ಏನ್ ಬರೀಬೇಕಾಗತ್ತೆ ನಾವು ಆರ್ ಈಸ್ ನಾಟ್ ಸಿಮೆಟ್ರಿಕ್. ಸರ್ ನಾನು ಇಲ್ಲಿ ಜನರಲ್ ಆಗಿ ಬರೀತೀನಿ ಅಂತ ಅನ್ಕೊಂಡ್ರೆ ಬೆಟರ್ ಜನರಲ್ ಆಗಿ ಬರೀಲಿಕ್ಕೆ ಹೋಗಬೇಡಿ, ಇದು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ, ಎಕ್ಸಾಂಪಲ್ಲೇ ಬೇಕಾಗುತ್ತೆ. ನಾವು ಫೇಲ್ ಇದೆಯೋ ಅಂತ ತೋರಿಸ್ಬೇಕಂದ್ರೆ ಒಂದು ಸಬ್ಜೆಕ್ಟ್ ನೋಡಿದ್ರೆ ಸಾಕಾಗತ್ತಲ್ವಾ, ಹಾಗೆ ಇದು ಸಫಿಶಿಯೆಂಟ್ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಟ್ರಾನ್ಸಿಟಿವ್. ಓಕೆ, ಟ್ರಾನ್ಸಿಟಿವ್ ನ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಏನಿದೆ ನೋಡಿ ಸ್ಟೂಡೆಂಟ್ಸ್, ಟ್ರಾನ್ಸಿಟಿವ್ ಅಲ್ಲಿ ಯಾವುದೇ ಒಂದು ಪೇರ್ನ ತಗೊಂತೇಳಿ 1,6 ಇದೆ, ಅಗೇನ್ 6,6 ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. ಅಗೇನ್ ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ 2,6 ಇದೆ, ಅಗೇನ್ 6 ಇಂದ ತಗೊಳ್ಳಿ, ಅಗೇನ್ ಸ್ಯಾಟಿಸ್ಫೈ ಮಾಡುತ್ತೆ. 1,2 ಇದೆ, 1,6 ಇದೆ, ಅಗೇನ್ ಸ್ಯಾಟಿಸ್ಫೈ ಮಾಡುತ್ತೆ. ಎಲ್ಲಾ ಎಕ್ಸಾಂಪಲ್ಸ್ ಗಳು ಸ್ಯಾಟಿಸ್ಫೈ ಮಾಡುತ್ತೆ ಸ್ಟೂಡೆಂಟ್ ಟ್ರಾನ್ಸಿಟಿವ್. ಸೊ ಹಾಗಾಗಿ ಎಕ್ಸಾಂಪಲ್ ತಗೊಂಡ್ ಬರೀರಿ. ಇಲ್ಲ ಅಂತಂದ್ರೆ x, y is belongs to r, y is divisible by x. Again y, z is belongs to r, z is divisible by x. Again next x, z is divisible by x ಅಂತ ಈ ತರನು ಬರೀಬಹುದು. ಸೊ ಬೆಟರ್ ಇಲ್ಲಿ ಎಕ್ಸಾಂಪಲ್ಸ್ ನ ತಗೊಂಡ್ಬಿಡಿ, ಯಾಕಂದ್ರೆ ಆಲ್ರೆಡಿ ನೀವು ರೋಸ್ಟರ್ ಫಾರ್ಮ್ ಮಾಡಿ ಬರ್ದಿದ್ದೀರಾ. 1,2 is belongs to r ಇದೆ. ಅದಾದ್ಮೇಲೆ ನೆಕ್ಸ್ಟ್ 2,6 ತಗೊಳ್ಳಿ ಅಥವಾ 4 ತಗೊಳ್ಳಿ, ಎಲ್ಲಾನು ನಡೆಯುತ್ತೆ. 6,4 ತಗೊಂಡ್ರಿ ಅಂತ ಅನ್ಕೊಳ್ಳಿ, ಇದು ಕೂಡ ಬಿಲಾಂಗ್ಸ್ ಟು ಆರ್ ಇದೆ. ಅಂದ್ರೆ ಫಸ್ಟ್ ಮತ್ತೆ ಲಾಸ್ಟ್ 1,4 ಇದು ಕೂಡ ಬಿಲಾಂಗ್ಸ್ ಟು ಆರ್ ಇದೆ. ಇದು ಅಲ್ವಾ 1,4 ಇಲ್ಲಿದೆ. ಓಕೆ, ಸೊ ಅಂದ್ರೆ ಟ್ರಾನ್ಸಿಟಿವ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಸೊ ಈ ಒಂದು ಎಕ್ಸಾಂಪಲ್ ಅಲ್ಲಿ ಜನರಲ್ ಆಗಿ ಬರ್ದು ನಡೆಯುತ್ತೆ, ಎಕ್ಸಾಂಪಲ್ ಕೊಟ್ಟರೆ ನಡೆಯುತ್ತೆ. ಯೂಶುವಲಿ ಸ್ಯಾಟಿಸ್ಫೈ ಆದಾಗೆಲ್ಲ ಜನರಲಿ ಬರಿ ಅಂತ ನಾನು ಹೇಳಿದೆ. ರೋಸ್ಟರ್ ಫಾರ್ಮ್ ಒಳಗೆ ಏನು ನೀವು ರಿಲೇಷನ್ ಬರ್ದಿದ್ರಲ್ಲ, ಇದು ಫೈನೈಟ್ ಇದೆ ಸ್ಟೂಡೆಂಟ್ಸ್, ಎಕ್ಸಾಂಪಲ್ ಕೊಟ್ಟರು ನಡೆಯುತ್ತೆ. ಓಕೆ, ಯಾವಾಗ ಇದನ್ನ ನೀವು ರೋಸ್ಟರ್ ಫಾರ್ಮ್ ಒಳಗೆ ಬರೀಲಿಕ್ಕೆ ಆಗಲ್ಲ, ಅಂದ್ರೆ ಫೈನೈಟ್ ಸೆಟ್ ಒಳಗೆ ಬರೀಲಿಕ್ಕೆ ಆಗಲ್ಲ, ಇನ್ಫೈನೈಟ್ ರಿಲೇಷನ್ ಬರುತ್ತೆ ನೋಡಿ, ಆಗ ನೀವು ಕಂಪಲ್ಸರಿ ಇದನ್ನ ಜನರಲ್ ಆಗಿನೇ ಸಾಲ್ವ್ ಮಾಡಬೇಕು. ಆ ಥರ ಎಕ್ಸಾಂಪಲ್ಸ್ ಇದೆ, ಅದನ್ನು ನಾನು ಇವಾಗ ನೆಕ್ಸ್ಟ್ ಕ್ವಶನ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದೇ ಫಸ್ಟ್ ಕ್ವಶನ್ ಅಲ್ಲೇ ನೆಕ್ಸ್ಟ್ ಒನ್ ಇರುವಂಥದ್ದು ಫೋರ್ತ್ ಒನ್, ಥರ್ಡ್ ಒನ್ ಮುಗಿದಿದೆ. ಸೊ ಫೋರ್ತ್ ಒನ್ ಇವಾಗ ನಾನು ಸಾಲ್ವ್ ಮಾಡ್ತಾ ಇರೋದು. ಸೊ ಇದನ್ನ ಯಾವ ತರ ಮಾಡ್ಬೇಕಂತ ಅಬ್ಸರ್ವ್ ಮಾಡಿ. ರಿಲೇಷನ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಝೆಡ್ ಅಂತ ಹೇಳಿ, ಸೆಟ್ ಏನಿದೆ ಇಂಟಿಜರ್ ಜೊತೆ ಇದೆ. ಅಗೇನ್ ರಿಲೇಷನ್ ಏನ್ ಹೇಳ್ತಾ ಇದೆ ಅಂದ್ರೆ x, y, x minus y is an integer. ಅಂದ್ರೆ ನೋಡಿ ಸೆಟ್ ಏನಾಗಿದೆ ಇಲ್ಲಿ ಇನ್ಫೈನೈಟ್ ಸೆಟ್ ಇದೆ. ಅಗೇನ್ ರಿಲೇಷನ್ ಕೂಡ ಆಬ್ವಿಯಸ್ಲಿ ಇನ್ಫೈನೈಟ್ ಬರುತ್ತೆ. ಇದನ್ನ ಮಾತ್ರ ನಾವು ಜನರಲಿನೇ ಸಾಲ್ವ್ ಮಾಡಬೇಕು, ಯಾಕಂದ್ರೆ ಇದನ್ನ ನಾವು ಫೈನೈಟ್ ರಿಲೇಷನ್ ಅನ್ನ ಬರೀಲಿಕ್ಕೆ ಆಗಲ್ಲ ರೋಸ್ಟರ್ ಫಾರ್ಮ್ ಒಳಗೆ. ಓಕೆ, ಸೊ ಯಾವ ತರ ಮಾಡಬೇಕು ಅಬ್ಸರ್ವ್ ಮಾಡಿ. ಈ ತರ ಇರುವಂತ ಎಕ್ಸಾಂಪಲ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಟೂಡೆಂಟ್. ಸೊ ಪ್ರಾಪರ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ರಿಫ್ಲಾಕ್ಸಿವ್, ಸೊ ರಿಫ್ಲಾಕ್ಸಿವ್ ಚೆಕ್ ಮಾಡ್ಬೇಕಂತಂದ್ರೆ ಏನಿದೆ ನೋಡಿ ಸ್ಟೂಡೆಂಟ್ಸ್ ಕಂಡೀಷನ್, ಎಕ್ಸ್, ಎಕ್ಸ್ ಈಸ್ ಬಿಲಾಂಗ್ಸ್ ಟು ಆರ್, ಎರಡು ಸೇಮ್ ತಗೊಳ್ಬೇಕಾ. ಸೊ x, x is belongs to r, ಇದು ಕರೆಕ್ಟ್ ಆಗತ್ತಾ, ಇಂಟೀಜರ್ ಆಗತ್ತಾ, ಎರಡು ಸೇಮ್ ಇಂಟೀಜರ್. ನಾವು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತಗೋತೀನಿ, ಇದು 2 ಅನ್ನೋದು ಇಂಟೀಜರ್ ಇದೆ, 2 ಇಂಟೀಜರ್ ಇದೆ, ಇದು ಬಿಲಾಂಗ್ಸ್ ಟು r ಆಗ್ಬೇಕಂದ್ರೆ 2 - 2 ಮಾಡಿದಾಗ ಆನ್ಸರ್ ಏನ್ ಬರುತ್ತೆ, 0 ಬರುತ್ತೆ. 0 ಈಸ್ ಆಲ್ಸೋ ಅನ್ ಇಂಟೀಜರ್ ಅಲ್ವಾ, ಕರೆಕ್ಟ್ ಅಲ್ವಾ. ಯಾವುದೇ ಎರಡು ಇಂಟೀಜರ್ ಸಬ್ಟ್ರಾಕ್ಟ್ ಮಾಡಿದ್ರೆ ಆಗಿನ ಆನ್ಸರ್ ಏನು ಸೇಮ್ ಇರುವಂಥದ್ದು ಸಬ್ಟ್ರಾಕ್ಟ್ ಮಾಡಿದ್ರೆ 0 ಆನ್ಸರೇ ಬರೋದು. ಸೊ 0 ಈಸ್ ಆಲ್ರೆಡಿ ಇಟ್ ಇಸ್ ಅನ್ ಇಂಟೀಜರ್ ಇದೆ ಅಂತಂದ್ರೆ ರಿಫ್ಲಾಕ್ಸಿವ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂತ ಅರ್ಥ. ಬಟ್ ಬರಿಬೇಕಾದ್ರೆ ಇದಿಷ್ಟೇ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ನೀವು ಬರಿಬೇಕಾಗಿರುವಂಥದ್ದೇನು, x, x is belongs to r, x minus x is an integer ಅಂತ ಪೂರ ಬರಿಬೇಕಾಗತ್ತೆ. ಇಂಟೀಜರ್ ಎಷ್ಟು ಬರೆದ್ರೆ ಇಲ್ಲಿಗೆ ಕನ್ಕ್ಲೂಷನ್ ಮುಗಿಯುತ್ತೆ ನೋಡಿ. ಏನಂತ, ಆರ್ ಇಸ್ ರಿಫ್ಲಾಕ್ಸಿವ್. ಇಲ್ಲಿಗೆ ನಿಮಗೆ ಕಂಪ್ಲೀಟ್ ಆಗಿ 1 ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ಇದನ್ನ ಬರೀಲಿಲ್ಲ ಅಂತಂದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ. ಇನ್ನು ನೆಕ್ಸ್ಟ್ ಒನ್ ಸಿಮೆಟ್ರಿಕ್. ಸಿಮೆಟ್ರಿಕ್ನು ಅದೇ ತರನಾಗಿ ಚೆಕ್ ಮಾಡಬೇಕು. ಮೊದಲಿಗೆ ಇದು ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಿ. ಓಕೆ, ಸಿಮೆಟ್ರಿಕ್ ನ ನೋಡ್ಬೇಕಂದ್ರೆ ಏನಿದೆ ಕಂಡೀಷನ್, x, y ಇಸ್ ದ ಇಂಟೀಜರ್ ಆಗಬೇಕು. ಓಕೆ, ಡೆಫಿನಿಷನ್ ಪ್ರಕಾರ ಫಸ್ಟ್ ಒನ್ ಅದೇ ತರನಾಗಿ ತಗೊಳ್ಳೋಣ. x, y is belongs to r, x minus y is an integer. ಇಂಟೀಜರ್ ಇದೆ. ಸೊ ಇದನ್ನ ನಾವು ರಿವರ್ಸ್ ಮಾಡಿದಾಗ ಅಗೇನ್ ಅದು ಕೂಡ ಇಂಟೀಜರ್ ಆಗುತ್ತಾ ಇಲ್ವಾ, ರಫ್ ಹಾಕಿ ಒಂದಿಷ್ಟು ಎಕ್ಸಾಂಪಲ್ ನ ಚೆಕ್ ಮಾಡ್ಕೊಳ್ಳಿ. ಯಾವ ತರ, ಇವಾಗ ನೋಡಿ 2, 9 ತಗೊಂಡೆ ಅಂತ ಅನ್ಕೊಳ್ಳಿ, ಇದು ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಯಾಕಂದ್ರೆ 2 - 9 ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ನೋಡಿ, 2 - 9 ಮಾಡಿದ್ರೆ -7 ಬರುತ್ತೆ. ಸೊ ಇದು ಕೂಡ ಇಂಟೀಜರ್ ಆಗಿದೆ. ಇದನ್ನ ನಾವು ರಿವರ್ಸ್ ಮಾಡ್ಬೇಕು. ಇವಾಗ 9,2 ಬಿಲಾಂಗ್ಸ್ ಟು ಆರ್ ಆಗ್ಬೇಕಂದ್ರೆ 9 - 2 ಮಾಡಿದ್ರೆ ಆಗ +7 ಬರುತ್ತೆ. ಓಕೆ, ಅದು ಕೂಡ ಇಂಟೀಜರ್ ಆಗಿದೆ ಅಲ್ವಾ, ಕರೆಕ್ಟ್ ಅಲ್ವಾ. ಸೊ ಆರ್ ಅಲ್ಲ, ರಿಲೇಷನ್ ಅಲ್ಲ, ಇದು ಏನ್ ತಗೊಂಡು ಝೆಡ್ ಇಂಟೀಜರ್ ಆಗಬೇಕು. ಸಬ್ಟ್ರಾಕ್ಟ್ ಮಾಡಿ ರಿವರ್ಸ್ ಮಾಡಿದಾಗ ಒಂದು ನೆಗೆಟಿವ್ ಬರ್ಬೋದು, ಒಂದು ಪಾಸಿಟಿವ್ ಬರ್ಬೋದು, ಅಷ್ಟೇ ಡಿಫ್ರೆನ್ಸು. ಬಟ್ ಇಂಟೀಜರ್ ಅಲ್ಲಿ ನೆಗೆಟಿವ್ ನಂಬರ್ ಪಾಸಿಟಿವ್ ನಂಬರ್ ಎರಡೂ ಇದೆ. ಸೊ ಯಾವುದೇ ಎರಡು ನಂಬರ್ನ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ಅಗೇನ್ ಅದನ್ನ ರಿವರ್ಸ್ ಮಾಡಿದಾಗ್ನು ಮತ್ತೆ ಏನ್ ಬರುತ್ತೆ ಅನ್ನಂಗಾಯ್ತು,
ರಿಸಲ್ಟ್ ಇಂಟೀಜರ್ ಬಂದೇ ಬರುತ್ತೆ. ಸೊ ಹಾಗಾಗಿ ಈ ರಿಸಲ್ಟ್ ಸಿಮೆಟ್ರಿಕ್ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಬಟ್ ಇಲ್ಲಿ ಬರೀಬೇಕಾದ್ರೆ ಕೇರ್ಫುಲ್ ಅಬ್ಸರ್ವ್ ಮಾಡಿ, y, x ಬರೆದ್ರೆ ಮತ್ತೆ ಕೆಲವು ಜನ ಇಲ್ಲಿ x, y ಬರೀತೀರಾ, ಅಲ್ಲ, y ಮೈನಸ್ ಎಕ್ಸ್ ಈಸ್ ಆನ್ ಇಂಟೀಜರ್ ಅಂತ ಬರೀಬೇಕು. ಈ ತರ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಬಹಳ ಸಿಂಪಲ್ ಇದೆ. ಆದ್ರೂ ನಾನು ಹೇಳ್ತಾ ಇರೋ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಬರೀಬೇಕಾದ್ರೆ ಪ್ರಾಪರ್ ರಿಸಲ್ಟ್ಸ್ ಇರಬೇಕು. ಇದನ್ನೇ ಬಹಳ ಸ್ಟೂಡೆಂಟ್ ಮಿಸ್ ಮಾಡ್ಕೊಂಡು ಮಾರ್ಕ್ಸ್ ನ ಕಳ್ಕೊಂತೀರಾ. ಅಂದ್ರೆ ಏನಾಯ್ತು ಇವಾಗ, ಆರ್ ಈಸ್ ಸಿಮೆಟ್ರಿಕ್, ಕರೆಕ್ಟಾ? ಸೊ ಇದಾದ್ಮೇಲೆ ಇನ್ನು ಉಳಿದಿರೋದು ಲಾಸ್ಟ್ ಒನ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಯಾವ ತರ ಬರೀತಾ ಹೋಗ್ಬೇಕು, ಅಗೇನ್ ಮೇನ್ ಕಂಡೀಷನ್. ಸೊ ಟ್ರಾನ್ಸಿಟಿವ್ ಫಸ್ಟ್ ಒನ್ ಜನರಲ್ ಆಗಿನೇ ಸಾಲ್ವ್ ಮಾಡ್ಬೇಕಂತಿದೆ ಆಲ್ರೆಡಿ. x, y ಇಸ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಅಗೇನ್ ಇದನ್ನ ರೀಸನ್ ಬರೀತೀರಾ ಹೋಗ್ತೀರಾ, x ಮೈನಸ್ y ಈಸ್ ಆನ್ ಇಂಟೀಜರ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ y ನೇ ತಗೋಬೇಕು. ಇಲ್ಲಿ y ಇದ್ರೆ ಸೊ y, z ಅಂತ ತಗೊಳ್ಳಿ, ಇದು ಬಿಲಾಂಗ್ಸ್ ಟು ಆರ್ ಇದೆ. ಅಗೇನ್ ಇಲ್ಲಿ ಏನ್ ಬರೀತೀರಾ, y ಮೈನಸ್ z ಈಸ್ ಆನ್, ಇಲ್ಲಿ ಇನ್ವರ್ಟೆಡ್ ಕಾಮ ಹಾಕ್ಲಿಕ್ಕೆ ಹೋಗ್ಬೇಡಿ, ಸುಮ್ಮನೆ ಅನ್ನೆಸೆಸರಿ. ಕೆಲವರು ಟೀಚರ್ಸ್ ಮಾರ್ಕ್ಸ್ ಕಟ್ ಮಾಡಿದ್ರು ಮಾಡ್ಬೋದು. ಸೊ ಕಂಪ್ಲೀಟ್ ಆಗಿ ಬರೀ, ಇರೋದಕ್ಕೆ ಒಂದೊಂದು ಮಾರ್ಕ್ಸ್ ಇದೆ ಅಲ್ವಾ. ಸೊ ಕಂಪ್ಲೀಟ್ ಆಗಿ ಈ ರಿಸಲ್ಟ್ ನ ಬರೀತಾ ಹೋಗಿ, ಇಸ್ ಆನ್ ಇಂಟೀಜರ್. ಅದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್. ನೀವು ಬೇಕಿದ್ರೆ ಎಕ್ಸಾಂಪಲ್ ನ ತಗೊಳ್ಳಿ. ಆಬ್ವಿಯಸ್ಲಿ ಅದೇನಾಗುತ್ತೆ, ಟ್ರಾನ್ಸಿಟಿವ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ. ಹಾಗಾಗಿ ನಾನು ಇಲ್ಲಿ ಜನರಲ್ ಆಗಿ ಈ ಆನ್ಸರ್ಸ್ ಕನ್ನ ಬರೀತಾ ಇದ್ದೀನಿ. x ಮೈನಸ್ z ಈಸ್ ಆನ್ ಇಂಟೀಜರ್. ಓಕೆ, ಇದಾದ್ಮೇಲೆ ಲಾಸ್ಟ್ ಅಲ್ಲಿ ನಾವು ಬರೀಬೇಕು ಆರ್ ಈಸ್ ಟ್ರಾನ್ಸಿಟಿವ್. ಓಕೆ ಸ್ಟೂಡೆಂಟ್ಸ್, ಸೊ ಈ ಮೂರು ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದ್ರೆ ಈಗ ಕೊಟ್ಟಿರುವಂತ ರಿಲೇಷನ್ ಏನಾಗಿರುತ್ತೆ, ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿದೆ. ಅದನ್ನು ಕೂಡ ಲಾಸ್ಟ್ ಅಲ್ಲಿ ಬರೋದು ಇನ್ನೂ ಬೆಸ್ಟ್ ಆಗಿರುತ್ತೆ. ಓಕೆ, ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇದೆ. ಸೊ ಇದೇ ತರನಾಗಿ ಬರೀಬೇಕು, ಕಂಪ್ಲೀಟ್ ಆಗಿನೇ ಬರೀಬೇಕು. ಈಸಿ ಇದೆ ಬಿಡು ಅಂತ ಏನ್ ಮಾಡ್ತೀರಾ, ಇದನ್ನ ಕೆಲವು ಜನ ಬರೆಯೋದಿಲ್ಲ, ಇದಿಷ್ಟೇ ಬರೀತೀರಾ, ಇದನ್ನ ಬಿಟ್ಬಿಡ್ತೀರಾ, ಹಾಗೇನ್ ಮಾರ್ಕ್ಸ್ ಕಟ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ ಇದು ಮೂರದ್ದು? ಚೆಕ್ ವೆದರ್ ದ ರಿಲೇಷನ್ ಆರ್ ಡಿಫೈನ್ಡ್ ಬೈ ಅಂತ ಹೇಳ್ತಾರೆ. ಸೆಟ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ. ಓಕೆನಾ? ಸೊ ಸೆಟ್ ಕೊಟ್ಟಿದ್ರೆ ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ಕೋಬೇಕಾಗಿರುವಂತಂದ್ರೆ ಎ ಕ್ರಾಸ್ ಎ ಆಗುತ್ತೆ. ಸೆಟ್ ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ ರಿಲೇಷನ್ ಬಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ 1. ಸೊ ಇದನ್ನ ನಾವು ರೋಸ್ಟರ್ ಫಾರ್ಮ್ ಒಳಗೆ ಬರ್ಕೊಳ್ಬಹುದಲ್ವಾ, ಯಾಕಂದ್ರೆ ಡೆಫಿನಿಟ್ ಎಲಿಮೆಂಟ್ಸ್ ಇದಾವೆ, ಅಂದ್ರೆ ಫೈನೈಟ್ ಸೆಟ್ ಇದೆ. ಓಕೆ, ಸೊ ಫಸ್ಟ್ ನಾನು ಇಲ್ಲಿ ಎ ಬಿ ಅಂತ ತಗೋಬೇಕು. ಎಕ್ಸ್ ವೈ ತಗೋತಿದ್ವಿ, ಇಲ್ಲಿ ಎ ಬಿ. ಎ ಜಾಗದಲ್ಲಿ 1 ಹಾಕಿದ್ರೆ ಬಿ ಆನ್ಸರ್ ಎಷ್ಟು ಬರುತ್ತೆ, 1 ಪ್ಲಸ್ 1 ಕೂಡಿದ್ರೆ 2 ಆಗುತ್ತೆ. ಅಗೇನ್ 2 ಹಾಕಿದ್ರೆ 3 ಬರುತ್ತೆ, 3 ಹಾಕಿದ್ರೆ 4, 1 ಪ್ಲಸ್ 1 ಆಡ್ ಮಾಡ್ತಾ ಹೋಗ್ಬೇಕಾಗತ್ತೆ ಎ ಮತ್ತೆ ಬಿ ದ ರಿಲೇಷನ್. ಎ ವ್ಯಾಲ್ಯೂ 4 ಹಾಕಿದ್ರೆ 4 ಪ್ಲಸ್ 1 5 ಆಗುತ್ತೆ. ಅಗೇನ್ 5 ಹಾಕಿದ್ರೆ 6 ಬರುತ್ತೆ. 6 ಹಾಕಿದ್ರೆ ಅಂತ ಅನ್ಕೊಳ್ಳಿ 7 ಬರುತ್ತೆ. 7 ನಮ್ಮ ಸೆಟ್ ಅಲ್ಲಿ ಇಲ್ಲ, ಸೊ ಅದನ್ನ ತಗೊಳ್ಳಿಕ್ಕೆ ಬರೋದಿಲ್ಲ. ಸೊ ಇಲ್ಲಿವರೆಗೂ ನಾವು ಮಾರ್ಕ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಕೊಟ್ಟಿರೋದು ಇದಿಷ್ಟೇ ರಿಸಲ್ಟ್. ಇದರಲ್ಲಿ ನಾವು ರಿಫ್ಲೆಕ್ಸಿವ್ ಸಿಮೆಟ್ರಿ ಚೆಕ್ ಮಾಡ್ತಾ ಹೋಗ್ಬೇಕು. ಬಹಳ ಸಿಂಪಲ್ ಇದೆ. ಸೊ ರಿಫ್ಲೆಕ್ಸಿವ್ ಫಸ್ಟ್ಗೆ. ಸೊ ರಿಫ್ಲೆಕ್ಸಿವ್ ಕಂಡೀಷನ್ ಪ್ರಕಾರ 1 1 2 2 3 3 ಅಪ್ ಟು 6 6 ವರೆಗೂ ಇರಬೇಕು, ಯಾವೂ ಇಲ್ಲ. ಸೊ ಎಕ್ಸಾಂಪಲ್ನೇ ಬರೀಬೇಕಾಗತ್ತೆ, ಯಾಕಂದ್ರೆ ಇದನ್ನ ನೀವು ರೋಸ್ಟರ್ ಫಾರ್ಮ್ ಒಳಗೆ ಆಲ್ರೆಡಿ ಬರ್ದಿದ್ದೀರಾ. 1, 1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ಆ ಕಾರಣದಿಂದ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಈ ತರ ಸ್ವೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಬರೆದು ಎಕ್ಸಾಂಪಲ್ ಬರೆದ್ರೆ ನಿಮಗೆ ಡೆಫಿನೆಟ್ ಆಗಿ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನೆಕ್ಸ್ಟ್ ಕಂಡೀಷನ್ ಬರೆಯೋ ಜरूरत ಯಾಕಂದ್ರೆ ಇದು ಫೈನೈಟ್ ಇದೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಒನ್ ಸಿಮೆಟ್ರಿಕ್ ಬರೀಬೇಕು ಸ್ಟೂಡೆಂಟ್ಸ್. ಫಾಸ್ಟ್ ಆಗಿ ನೋಡಿ, ಇದು ಸಿಂಪಲ್ ಇದೆ, ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟ್ ಆಗಿ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸಿಮೆಟ್ರಿಕಲ್ ಏನು ನೋಡ್ತಾ ಹೋದ್ರೆ 1, 2 ಸೆಟ್ ಅಲ್ಲಿ ಇದೆ, ಬಿಲಾಂಗ್ಸ್ ಟು ಇದೆ. ಬಟ್ 2, 1 ಬಿಲಾಂಗ್ಸ್ ಟು ಇಲ್ಲ. 2, 1 ಬರೋಕ್ ಸಾಧ್ಯ ಇದೆನಾ? ಇಲ್ಲ. ಹಾಗಾಗಿ ಏನಾಗುತ್ತೆ, ಇದು ಆರ್ ಈಸ್ ನಾಟ್ ಸಿಮೆಟ್ರಿಕ್. ಇಲ್ಲಿ ಬರೀಲೇಬೇಕು ಕ್ಲಿಯರ್ ಆಗಿ. ಓಕೆ, ಸೊ ನಾಟ್ ಸಿಮೆಟ್ರಿಕ್. ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಕೆಳಗಡೆ ಬರೀಬೇಕಾದ್ರೆ ನಾಟ್ ಸಿಮೆಟ್ರಿಕ್ ಅಂತ ಬರೀತಾರೆ, ಇದು ಇನ್ನು ಬಿಲಾಂಗ್ಸ್ ಒಳಗೆ ಇರುತ್ತೆ. ಆಗೇನಾಗುತ್ತೆ, ಮಾರ್ಕ್ಸ್ ಕಟ್ ಆಗುತ್ತೆ. ಇಲ್ಲಿ ನಾಟ್ ಬಿಲಾಂಗ್ಸ್ ಇರಬೇಕು, ಇಲ್ಲಿನು ನಾಟ್ ಅಂತ ಬರ್ದಿರ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸಿಂಪಲ್ ಇದು ಕ್ವಶನ್. ಇನ್ನು ನೆಕ್ಸ್ಟ್ ಒನ್ ಬರುವಂತದ್ದು ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಕಂಡೀಷನ್ ಬಹಳ ಸಿಂಪಲ್ ಇದೆ. ಏನು ಮಾಡಬೇಕು, ಟ್ರಾನ್ಸಿಟಿವ್ ಫಸ್ಟ್ ಒಂದು ಪೇರ್ ತಗೋತೀರಾ. ಸೊ ಯಾವ್ದು ತಗೊಂಡಿರಾ, ಯಾವ್ದಾದ್ರು ತಗೊಳ್ಳಿ. 2, 3 ತಗೊಂಡ್ರಿ ಅಂತ ಅನ್ಕೊಳ್ಳಿ, ಬಿಲಾಂಗ್ಸ್ ಟು ಆರ್ ಇದೆ, ಆಯ್ತಾ? ಸೊ ಇಲ್ಲಿ 3 ತಗೊಂಡ್ರೆ ಇಲ್ಲಿ 3 ಇಂದಾನೆ ಸ್ಟಾರ್ಟ್ ಮಾಡಬೇಕು. 3, 4 ತಗೋಬೇಕಾಗತ್ತೆ, ಯಾಕಂದ್ರೆ ಇಲ್ಲಿ 3 ಇದೆ ಅಂದ್ರೆ ಇಲ್ಲಿ 3 ಇರೋದೇ ತಗೋಬೇಕು. 3, 4 ಕೂಡ ಇದೆ, ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಓಕೆ, ಸೊ ಬಿಲಾಂಗ್ಸ್ ಟು ಆರ್ ಪ್ರಾಪರ್ ಆಗಿ ಬರೀರಿ ಸ್ಟೂಡೆಂಟ್ಸ್, ಇಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ.
ಸೊ ಬಿಲಾಂಗ್ಸ್ ಟು ಆರ್. ಅದಾದ್ಮೇಲೆ ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ ಯಾವ್ದಿದೆ ಇಲ್ಲಿ 2,4 ಇದು ಬಿಲಾಂಗ್ಸ್ ಟು ಆರ್ ಇದೆ. ನಮ್ಮ ಸೆಟ್ ಅಲ್ಲಿ ಕೊಟ್ಟಿದಾರ 2,4 ಬಂದಿಲ್ಲ ಅಂದ್ರೆ ಇದನ್ನಾಯ್ತು ನಾಟ್ ಬಿಲಾಂಗ್ಸ್ ಟು ಆರ್. ಒಂದ್ ಕೇಸ್ ಫೇಲ್ ಆದ್ರೆ ಇಲ್ಲಿ ನಾವು ಬರೀಬೇಕು ಆರ್ ಈಸ್ ನಾಟ್ ಅ ಟ್ರಾನ್ಸಿಟಿವ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಇಲ್ಲಿ ರಿಫ್ಲೆಕ್ಸಿವ್ನು ಆಗ್ತಾ ಇಲ್ಲ, ಸಿಮೆಟ್ರಿಕ್ನು ಆಗ್ತಾ ಇಲ್ಲ, ಟ್ರಾನ್ಸಿಟಿವ್ನು ಆಗ್ತಾ ಇಲ್ಲ. ಓಕೆ, ಇಷ್ಟೇ ಬರ್ದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಸಿಗುತ್ತೆ. ಇದು ಮೇನು. ಓಕೆ, ಇದನ್ನ ಬರ್ದ್ರಿ ಅಂದ್ರೆ ನೆಕ್ಸ್ಟ್ ಉಳಿದಿದ್ದೆಲ್ಲರೂ ಕ್ಲಿಯರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಫೋರ್ತ್ ಒನ್ ಎಕ್ಸಾಂಪಲ್ ಮಾಡ್ತಾ ಇರುವಂತದ್ದು. ಫೋರ್ತ್ ಒನ್ ಏನಿದೆ ನೋಡಿ, ಶೋ ದ್ಯಾಟ್ ಅಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ನಾವು ಪ್ರೂವ್ ಮಾಡಬೇಕು ಏನಂತ ಕೊಟ್ಟಿರುವಂತ ರಿಲೇಷನ್ ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ, ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಸಿಮೆಟ್ರಿಕ್ ಆಗೋದಿಲ್ಲ ಅಂತ ಹೇಳಿ ಆಯ್ತಾ. ಸೊ ಇದು ಜನರಲ್ ಆಗಿ ಸಾಲ್ವ್ ಮಾಡಬೇಕು, ಯಾಕಂದ್ರೆ ನಮ್ದು ರಿಯಲ್ ನಂಬರ್ ಕೊಟ್ಟಾರೆ, ಆರ್ ಕ್ರಾಸ್ ಆರ್ಟ್ ಅಂದ್ರೆ ಇನ್ಫೈನೈಟ್ ಸೆಟ್ ಆಗುತ್ತೆ, ಜನರಲ್ ಆಗಿನೇ ಮಾಡಬೇಕು. ಸೊ ಯಾವ ತರ ಮಾಡಬೇಕು, ಫಸ್ಟ್ ಒನ್ ಎಕ್ಸಾಂಪಲ್ ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕು. ಓಕೆ, ಸೊ ರಿಫ್ಲೆಕ್ಸಿವ್ ಚೆಕ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ದು ಕಂಡೀಷನ್ ಏನ್ ಹೇಳುತ್ತೆ, ಎ ಬಿ ತಗೊಂಡ್ರೆ ನಾವು ಅದನ್ನೇ ತಗೋಣ. ಎ ಕೋಮಾ ಎ ಈಸ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ ಇಲ್ವಾ? ಕಂಡೀಷನ್ ಪ್ರಕಾರ ನಾವು ಬರ್ತಾ ಹೋದ್ರೆ ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಎ ಬರೀಬಹುದಲ್ವಾ? ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು, ಇದೇ ನಮ್ದು ಮೇನ್ ಕಂಡೀಷನ್. ರಿಲೇಷನ್ ಕಂಡೀಷನ್ ಮೊದಲಿಗೆ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಬರೀಬಹುದು. ಎಸ್, ಇದು ಈಸ್ ಈಕ್ವಲ್ಸ್ ಟು ಸಿಂಬಲ್ ಇದೆ. ಸೊ ಯಾವುದೇ ಒಂದು ಎಲಿಮೆಂಟ್ ತಗೊಂಡ್ರೆ ಅದು ಈಸ್ ಈಕ್ವಲ್ಸ್ ಟು ಹಾಗೆ ಆಗುತ್ತೆ. ಅಂದ್ರೆ ಏನಾಯ್ತು ಇದ್ರದ್ದು ಕಂಡೀಷನ್, ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಬರೀಬಹುದು. ಓಕೆ, ಸೊ ಇದು ರಿಫ್ಲೆಕ್ಸಿವ್ ಆಯ್ತು ಸ್ಟೂಡೆಂಟ್ಸ್. ಸೊ ರಿಫ್ಲೆಕ್ಸಿವ್ ಆದ್ಮೇಲೆ ನೆಕ್ಸ್ಟ್ ಒಂದು ಚೆಕ್ ಮಾಡ್ಬೇಕಾಗಿರುವಂತದ್ದು ಯಾವುದು, ಸಿಮೆಟ್ರಿಕ್. ಸಿಮೆಟ್ರಿಕ್ ನ ಚೆಕ್ ಮಾಡಬೇಕು. ಸೊ ಸಿಮೆಟ್ರಿಕ್ ಚೆಕ್ ಮಾಡ್ಬೇಕಂದ್ರೆ ಅಗೇನ್ ಫಸ್ಟ್ ಕಂಡೀಷನ್ ಏನು ಹೇಳ್ತೀರಾ, ಎ ಕಾಮಾ ಬಿ ಬಿಲಾಂಗ್ಸ್ ಟು ಆರ್ ಇದೆ. ಅದಾದ್ಮೇಲೆ ಇಲ್ಲಿ ಏನಾಗುತ್ತೆ, ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ. ಇದು ಡೆಫಿನಿಷನ್ ಪ್ರಕಾರ ಕರೆಕ್ಟ್ ಇದೆ. ಬಟ್ ಇದನ್ನ ರಿವರ್ಸ್ ಆಗಿ ಬರೆದ್ರೆ ಇದು ಸ್ಯಾಟಿಸ್ಫೈ ಮಾಡುತ್ತೆ. ಆಲ್ರೆಡಿ ನೀವು ಹೇಳಿದಿರ ಇಲ್ಲಿ ಬಿ ದೊಡ್ಡದಿದೆ ಅಂತ ಹೇಳಿ. ಸೊ ಇವಾಗ ನಾವು ಈ ತರ ಬರೆದ್ರೆ ಅದು ರಾಂಗ್ ಆಗಿಬಿಡತ್ತೆ, ಕರೆಕ್ಟಾ? ಹಾಗಾಗಿ ನಾಟ್ ಬಿಲಾಂಗ್ಸ್ ಟು ಎ, ಅದಕ್ಕೆ ಇದು ಬಿಲಾಂಗ್ಸ್ ಟು ಇಲ್ಲ. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಯಾವಾಗ ಎಕ್ಸಾಂಪಲ್ ಸ್ಯಾಟಿಸ್ಫೈ ಆಗೋದಿಲ್ಲ ಅವಾಗ ಎಕ್ಸಾಂಪಲ್ ನ ಕೊಡ್ಬೇಕು. ಈ ರಿಲೇಷನ್ ಯಾವಾಗ ನಿಮ್ಮ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡೋದಿಲ್ಲ ಆಗ ಏನ್ ಮಾಡ್ಬೇಕು, ಎಕ್ಸಾಂಪಲ್ ಕೊಡ್ಬೇಕು. ಹಾಗಾಗಿ ಇದನ್ನ ನೀವು ಬರೀಲಿಕ್ಕೆ ಹೋಗ್ಬೇಡಿ. ಸೊ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ, ಬಟ್ ಬೆಟರ್ ಕ್ಲಿಯಾರಿಟಿ ಜಾಸ್ತಿ ಇರ್ಬೇಕಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗ್ಬೇಕು ನಮ್ಗೆ ನೋಡಿದ ತಕ್ಷಣ. ಅಂದ್ರೆ ಅದಕ್ಕೆ ನೀವು ಒಂದು ಎಕ್ಸಾಂಪಲ್ ತೊಗೊಳ್ಳಿ, 1,3 ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಇದು ಕೂಡ ರಿಯಲ್ ನಂಬರ್ ಇದೆ, ಇದನ್ನು ರಿಯಲ್ ನಂಬರ್ ಇದೆ. ಯಾಕೆ ಬಿಲಾಂಗ್ಸ್ ಟು ಆಗುತ್ತೆ ಅಂದ್ರೆ ನೋಡಿ, ಆರ್ ಈಸ್ 1 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 3 ಬರೀಬಹುದು. 3 ದೊಡ್ಡದಿದೆ ಒಂದಕ್ಕಿಂತಲೂ. ಇದನ್ನ ನೀವೇನಾದ್ರೂ ರಿವರ್ಸ್ ಮಾಡಿದ್ರೆ ಆಗ ಏನಾಗುತ್ತೆ, ಈ ರಿಸಲ್ಟ್ ಬಿಲಾಂಗ್ಸ್ ಟು ಆರ್ ಆಗಲ್ಲ. ಯಾಕೆಂದ್ರೆ 3 ಈಸ್ ನಾಟ್ ಅ ಲೆಸ್ ದನ್ ಆರ್ ಈಕ್ವಲ್ಸ್ ಟು 1. ಓಕೆ, ಇಲ್ಲಿ ನಾಟ್ ಇರಬೇಕು, ಇಲ್ಲಿನೂ ನಾಟ್ ಬಿಲಾಂಗ್ಸ್ ಟು ಆರ್ ಇರಬೇಕು, ಆಗ ಮಾತ್ರ ಕರೆಕ್ಟ್ ಆಗುತ್ತೆ. ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಬರೀಬೇಕು, ಆರ್ ಈಸ್ ನಾಟ್ ಅ ಸಿಮೆಟ್ರಿಕ್. ಅರ್ಥ ಆಯ್ತಾ ಇಲ್ವಾ ಸ್ಟೂಡೆಂಟ್ಸ್? ಸೊ ಇದನ್ನ ಎಕ್ಸಾಂಪಲ್ನೇ ಬರೀಬೇಕಾಗತ್ತೆ. ಇಲ್ಲಿ ಜನರಲ್ ಆಗಿ ಮಾಡಿದೆ, ಯಾಕಂದ್ರೆ ಎಲ್ಲಾನು ಸ್ಯಾಟಿಸ್ಫೈ ಆಗುತ್ತೆ. ಎಷ್ಟಂತ ಎಕ್ಸಾಂಪಲ್ ಬರಲಿ, 1 1 2 2 3 3 ಇನ್ಫೈನೈಟ್ ಇದೆ. ಸೊ ಹಾಗೆ ಇಲ್ಲಿ ಜನರಲ್, ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ನಾವು ಫೇಲ್ ಆಗಿದೀವಿ ಅಂತ ಹೇಳ್ಬೇಕಂದ್ರೆ ಆರ್ ಸಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರು ಒಂದು ಫೇಲ್ ಆಗಿದ್ರೆ ಪೂರಾ ರಿಸಲ್ಟ್ ಫೇಲ್ ಅಲ್ವಾ? 2 ಆದ್ರೂ ಫೇಲೇ ಅಂತೀವಿ, 3 ಆದ್ರೂ ಫೇಲೇ ಅಂತೀವಿ. ಸೊ ಒಂದು ಫೇಲ್ ಆಗಿದ್ದ ಸಬ್ಜೆಕ್ಟ್ ನ ತೋರಿಸ್ಬಿಡೋದು ಅಷ್ಟೇ ಅಂತ. ಓಕೆ, ಸೊ ಇದು ಕ್ಲಿಯರ್ ಆಯ್ತು. ಇನ್ನು ನೆಕ್ಸ್ಟ್ ಬರುವಂತದ್ದು ಯಾವುದು, ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಅಲ್ಲಿ ಏನಿದೆ ಕಂಡೀಷನ್ ನೋಡಿ, ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಅಲ್ಲಿ ನಾವು ಚೆಕ್ ಮಾಡಬೇಕಾಗಿದ್ದು ಅಗೇನ್ ಇಲ್ಲಿ ಕೂಡ ಸ್ಯಾಟಿಸ್ಫೈ ಆಗೋದಿಲ್ಲ ಸ್ಟೂಡೆಂಟ್. ಸೊ ಸ್ಯಾಟಿಸ್ಫೈ ಆಗೋದಿಲ್ಲ ಅಂತಂದ್ರೆ ಇಲ್ಲಿ ನಾವು ಎಕ್ಸಾಂಪಲ್ ನ ಕೊಡ್ಬೇಕಾಗತ್ತೆ. ಬಹಳ ಸ್ಟೂಡೆಂಟ್ಸ್ ಈ ಎಕ್ಸಾಂಪಲ್ ನ ಕೊಡ್ಬೇಕಾದ್ರೆ ಬಹಳಷ್ಟು ಕನ್ಫ್ಯೂಷನ್ ಮಾಡ್ಕೊಂತಾರೆ. ಸೊ ಸಿಗೋದಿಲ್ಲ ಆನ್ಸರ್, ಎಲ್ಲಾನು ಸ್ಯಾಟಿಸ್ಫೈ ಆಗೋದೇ ಜಲ್ದಿ ಸಿಗುತ್ತೆ ನೋಡಿ. ಸ್ಯಾಟಿಸ್ಫೈ ಆಗೋದು ಜಲ್ದಿ ಸಿಗುವಂತಂದ್ರೆ ಅದನ್ನ ಕನ್ಸಿಡರ್ ಮಾಡಿ ಇದು ಟ್ರಾನ್ಸಿಟಿವ್ ಆಗುತ್ತೆ ಅಂತ ಬರೆದ್ರೆ ನಿಮ್ಮದು ರಾಂಗ್ ಆಗುತ್ತೆ. ಇದು ಟ್ರಾನ್ಸಿಟಿವ್ ಯಾಕೆ ಶಿಟ್ ಕಟ್. ಓಕೆ ಸ್ಟೂಡೆಂಟ್ಸ್, ಈಗ ಒಂದು ಕ್ವಶನ್ ಟ್ರಾನ್ಸಿಟಿವ್ ನ ಸ್ಯಾಟಿಸ್ಫೈ ಮಾಡುತ್ತೆ. ಯಾಕೆ ಸ್ಯಾಟಿಸ್ಫೈ ಮಾಡುತ್ತೆ ಅಂದ್ರೆ ನೀವು ಯಾವ್ದು ಬೇಕಾದ ಎಕ್ಸಾಂಪಲ್ ನ ತಗೊಳ್ಳಿ. ನಾನು ಮೊದಲಿಗೆ ಎಕ್ಸಾಂಪಲ್ ನ ಡಿಸ್ಕಷನ್ ಮಾಡ್ತೀನಿ. 1 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 3 ತಗೊಂಡ್ವಿ. ಅಗೇನ್ 3 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 4 ತಗೊಂಡ್ವಿ ಅಂದ್ರೆ 1 ಮತ್ತೆ 4 ಅಗೇನ್ ಆಬ್ವಿಯಸ್ಲಿ ಗ್ರೇಟರ್ ಆಗಿ ಆಗುತ್ತಲ್ವಾ? ಅದ್ರ ಬಿಟ್ಟು ಬಂದ ಒಂದು ಎಕ್ಸಾಂಪಲ್ ನೋಡೋಣ. 3 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 9 ತಗೊಂಡೆ. 9 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 11 ಕೊಟ್ವಿ ಅಂದ್ರೆ ಮತ್ತೆ 3 ಮತ್ತೆ 11 ಆಬ್ವಿಯಸ್ಲಿ ಗ್ರೇಟರ್ ಆಗಿ ಆಗುತ್ತೆ. ಸೊ ಇದ್ರ ಬೇಕಾದ ಎಕ್ಸಾಂಪಲ್ ನ ತಗೊಳ್ತಾ ಹೋಗಿ ಅಗೇನ್ ಸ್ಯಾಟಿಸ್ಫೈ ಆಗ್ತಾ ಹೋಗುತ್ತೆ. ಇದು ಟ್ರಾನ್ಸಿಟಿವ್ ಕಂಡೀಷನ್. ಸೊ ಹಾಗಾಗಿ ಇದನ್ನ ನಾವು ಜನರಲ್ ಆಗಿನೇ ಬರಿಬೇಕು. ಓಕೆ, ಎಕ್ಸಾಂಪಲ್ ಬೆಟರ್ ಜನರಲ್ ಆಗಿ ಬರಿಬೇಕು. ಯಾಕಂದ್ರೆ ಬಹಳಷ್ಟು ಎಕ್ಸಾಂಪಲ್ಸ್ ಇದು, ಯಾವ್ದಂತ ಬರೀತೀರಾ ಎಕ್ಸಾಂಪಲ್ ನ. ಬಟ್ ಅದ್ರ ಸಲುವಾಗಿ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಫಸ್ಟ್ ಒಂದು ರಿಸಲ್ಟ್ ತಗೋತಾ ಇದ್ದೀನಿ. ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ, ಅದಕ್ಕೆ ಇದು ಬಿಲಾಂಗ್ಸ್ ಟು ಇದೆ. ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ ಇದೆ ಡೆಫಿನಿಷನ್ ಪ್ರಕಾರ. ಬಿ ಕಾಮಾ ಸಿ ಅಂತ ತಗೋತೀನಿ. ಇದು ಕೂಡ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಬಿ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಸಿ ಇದೆ ಅಂತ ತಗೋಬೇಕು. ಅದಾದ್ಮೇಲೆ ಲಾಸ್ಟ್ ಎ ಕಾಮಾ ಸಿ ಈಸ್ ಬಿಲಾಂಗ್ಸ್ ಟು ಆರ್. ಕನ್ಕ್ಲೂಷನ್, ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಸಿ ಇದೆ. ಎ
ಸಿ ಅನ್ನೋದು ಎಗಿಂತಲೂ ದೊಡ್ಡದಿದೆ ಅಂತ ನಂಗೆ. ಓಕೆ, ಆದ ಕಾರಣದಿಂದ ಇದೇನಾಯ್ತು, ಆರ್ ಈಸ್ ಟ್ರಾನ್ಸಿಟಿವ್. ಸೊ ಇದು ಕಂಪ್ಲೀಟ್ ಇಲ್ಲಿವರೆಗೂ ಬರೆದ್ರೆ ನಿಮ್ದು 3 ರಿಸಲ್ಟ್ ಕಂಪ್ಲೀಟ್ ಆಗುತ್ತೆ, ಮಾರ್ಕ್ಸ್ ಸಿಗುತ್ತೆ. ಇದು ಎಕ್ಸಾಂಪಲ್ಲೇ ಕೊಡಬೇಕು, ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ಎಕ್ಸಾಂಪಲ್ ಯಾವಾಗ ಕೊಡಬೇಕು, ಸ್ಯಾಟಿಸ್ಫೈ ಆಗದೆ ಇದ್ರೆ. ಸ್ಯಾಟಿಸ್ಫೈ ಆಗ್ತಾ ಇದ್ರೆ ಜನರಲ್ ಆಗಿ ಬರೀ. ಕ್ಲಿಯರ್ ಆಯ್ತಾ? ಇದು ಸಿಂಪಲ್ ಇತ್ತು ಕ್ವಶನ್. ಇದೇ ಕ್ವಶನ್ ನ ಅವರು ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಯಾವ ತರ ಮಾಡಿದಾರೆ ಅಂದ್ರೆ ಜಸ್ಟ್ ಬಿ ಸ್ಕ್ವೇರ್ ಅಂತ ಚೇಂಜ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಆಯ್ತಾ? ಸೊ ಇಲ್ಲಿ ಏನಿದೆ ನೋಡಿ, ಶೋ ದ್ಯಾಟ್ ಅಂತ ಅಗೇನ್ ಇಲ್ಲಿ ಶೋ ದ್ಯಾಟ್ ಕೊಟ್ಟಿದ್ದಾರೆ. ರಿಫ್ಲಾಕ್ಸಿವ್ ಆಗುತ್ತೆ, ಆಗೋದಿಲ್ಲ, ಸಿಮೆಟ್ರಿಕ್ ಆಗೋದಿಲ್ಲ, ಟ್ರಾನ್ಸಿಟಿವ್ ಮೂರೂ ಆಗೋದಿಲ್ಲ ಅಂತ ಇಲ್ಲಿ ನೀವು ಪ್ರೂವ್ ಮಾಡಬೇಕು. ಓಕೆ, ಆಲ್ರೆಡಿ ಶೋ ದ್ಯಾಟ್ ಇದ್ರೆ ಅದು ಏನ್ ಕೊಟ್ಟಾರೆ ಅದನ್ನೇ ಮಾಡಬೇಕು, ಅದು ಬಿಟ್ಟು ಬೇರೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಗೇನ್ ರಾಂಗ್ ಆಗುತ್ತೆ. ಓಕೆ, ಸೊ ಅಲ್ಲಿ ಆಲ್ರೆಡಿ ಅವ್ರು 3 ಸ್ಯಾಟಿಸ್ಫೈ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಇನ್ಫೈನೈಟ್ ಸೆಟ್ ಇದೆ, ಸೊ ಆಬ್ವಿಯಸ್ಲಿ ಆನ್ಸರ್ ಕೂಡ ಇನ್ಫೈನೈಟ್ ಬರುತ್ತೆ. ಜನರಲ್ ಆಗಿ ಮಾಡಬೇಕು. ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, 3 ಆಗೋದಿಲ್ಲ ಅಂದ್ರೆ ಮೂರು ರಿಸಲ್ಟ್ ನಾವು ಎಕ್ಸಾಂಪಲ್ ಕೊಟ್ಟೆ ಡಿಫೈನ್ ಮಾಡಬೇಕು. ಆಯ್ತಾ? ಸೊ ಫಸ್ಟ್ ಒನ್ ಎಕ್ಸಾಂಪಲ್ ರಿಫ್ಲಾಕ್ಸಿವ್ ನೋಡೋಣ. ಸೊ ರಿಫ್ಲಾಕ್ಸಿವ್ ಎಕ್ಸಾಂಪಲ್ ನ ಕೊಡ್ಬೇಕಂದ್ರೆ ಫಸ್ಟ್ ನಮಗೆ ಎಕ್ಸಾಂಪಲ್ ನ ತಗೊಂತಾ ಹೋಗ್ತೀವಿ. ಇವಾಗ ನೋಡಿ 2,2 ತಗೊಂಡೆ, ಇದು ಬಿಲಾಂಗ್ಸ್ ಟು ಆರ್ ಆಗತ್ತಾ? ಅಕಾರ್ಡಿಂಗ್ ಟು ಕಂಡೀಷನ್ ಪ್ರಕಾರ ಏನಿದೆ, ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಇದೆ. ಇಲ್ಲಿ 2 ಬರೀತೀರಾ, ಅಗೇನ್ ಇಲ್ಲಿ 2 ನ ಅಪ್ಲೈ ಮಾಡಿದ್ರಿ ಅಂತ ಅನ್ಕೊಳ್ಳಿ. 2 ಸ್ಕ್ವೇರ್ ಆನ್ಸರ್ ಏನಾಗುತ್ತೆ 4. ಓಕೆ, ಕರೆಕ್ಟ್ ಇದೆ ಅಲ್ವಾ? ಅವ್ರು ಹೇಳಿದ್ದಾರೆ ರಿಫ್ಲಾಕ್ಸಿವ್ ಆಗೋದಿಲ್ಲ ಅಂತ. ಬೇರೆ ಎಕ್ಸಾಂಪಲ್ ತಗೊಳ್ಳೋಣ, ಮೈನಸ್ ಒಳಗೆ ತಗೊಳ್ಳೋಣ. -4, -4 ಎರಡು ಸೇಮೇ ತಗೋಬೇಕಲ್ವಾ? ಎಸ್, -4, -4 ತಗೊಂಡ್ರೆ ಇದು ಕೂಡ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಚೆಕ್ ಮಾಡಿ, -4 ತಗೊಂತೀರಾ, ಲೆಸ್ ದನ್ ಆರ್ ಈಕ್ವಲ್ಸ್ ಟು -4 ಹೋಲ್ ಸ್ಕ್ವೇರ್ ಏನಾಗುತ್ತೆ +16 ಆಗುತ್ತೆ. ಅಗೇನ್ ಇದು ಕೂಡ ಕರೆಕ್ಟ್ ಆಗುತ್ತೆ. ಓಕೆ, ಭಾಳ ಸ್ಟೂಡೆಂಟ್ಸ್ ಇದನ್ನ ಕನ್ಫ್ಯೂಷನ್ ಮಾಡ್ಕೊಂತಾರೆ. ರಿಫ್ಲಾಕ್ಸಿವ್ ಇದೆ, ಕ್ವಶನ್ ರಾಂಗ್ ಇದೆ. ಎಲ್ಲ ಕ್ವಶನ್ ಕರೆಕ್ಟೇ ಇಟ್ಟಿರ್ತಾರೆ, ಬಟ್ ನಾವು ತಗೊಳ್ತಾ ಇರೋಂಥ ಎಕ್ಸಾಂಪಲ್ಸ್ಗಳು ಇವು ರಾಂಗ್ ಆಗಿದ್ದಾವೆ. ಯಾವ ತರ ಎಕ್ಸಾಂಪಲ್ಸ್ ನ ತಗೋಬೇಕು? ನೀವು ತಗೊಳ್ತಾ ಇದ್ದೀರಲ್ಲ ಎಲ್ಲ ಕೌಂಟಿಂಗ್ ನಂಬರು, ಈ ತರ ಇಂಟೀಜರ್ಸ್ ನಂಬರ್ಸ್ ತಗೊಳ್ತಾ ಇದ್ದೀರಾ, ಸ್ವಲ್ಪ ರಿಯಲ್ ನಂಬರ್, ಆಕ್ಚುಲಿ ರಿಯಲ್ ನಂಬರ್ ಅಂತ ಇರೋದಲ್ವಾ ಇಲ್ಲಿ. ಸೊ ಹಾಗಾಗಿ 1/2 ತಗೊಳ್ಳಿ ಸ್ಟೂಡೆಂಟ್ಸ್. 1/2, 1/2 ಈ ತರ ತಗೊಂಡ್ರೆ ಇದು ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಆಗಲ್ಲ. ಯಾಕೆ? ಅಬ್ಸರ್ವ್ ಮಾಡಿ. ಈಗ ಎದು ಏನಿದೆ 1/2 ಬರೀದಿರಾ, ಲೆಸ್ ದನ್ ಆರ್ ಈಕ್ವಲ್ಸ್ ಟು. ಬಿ ಏನಿದೆ 1/2 ಸ್ಕ್ವೇರ್ ಮಾಡ್ಕೋಬೇಕು. 1/2 ಸ್ಕ್ವೇರ್ ಮಾಡಿದ್ರೆ 1/4 ಆಗುತ್ತೆ. ಇದು ಯಾವಾಗ್ಲೂ ಗ್ರೇಟರ್ ಆಗಲ್ಲ. ಯಾಕೆ ಅಂದ್ರೆ ನೋಡಿ, 1/2 ಅಂದ್ರೆ 0.5 ಆಗುತ್ತಾ, 1/4 ಅಂತಂದ್ರೆ ಎಷ್ಟಾಗುತ್ತೆ ನೋಡಿ, 0 ಅಪ್ಲೈ ಮಾಡಬೇಕು, 0.10 ಆಯ್ತು. 4 2s 8, ಅಗೇನ್ 10, ಅಗೇನ್ 4.2, 0.22 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ 0.22 ಬಂದ್ರೆ 0.5 ದೊಡ್ಡದಲ್ವಾ 0.2ಗಿಂತಲೂ, ಅಂದ್ರೆ ಇದು ಗ್ರೇಟರ್ ಆಗಿಲ್ಲ, ಅಂದ್ರೆ ಇದು ಸ್ಯಾಟಿಸ್ಫೈ ಮಾಡಲ್ಲ. 1/2 ಅಷ್ಟೇ ಅಲ್ಲ, 1/3, 1/3 ಇದನ್ನು ಕೂಡ ಚೆಕ್ ಮಾಡಿ, ಇದನ್ನು ಕೂಡ ನಾಟ್ ಬಿಲಾಂಗ್ಸ್ ಟು ಆರ್ ಇದೆ. ಓಕೆ, ಸೊ ನಾವು ಇಲ್ಲಿವರೆಗೂ ಯಾವ ತರ ನಂಬರ್ ತಗೊಂಡು ಕೌಂಟಿಂಗ್ ನಂಬರ್ಸ್, ಇಂಟೀಜರ್ಸ್ ನಂಬರ್ಸ್ ನ ತಗೊಂತಾ ಇದ್ವಿ, ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. ಯಾವಾಗ ನಾವು ಈ ತರ ಡೆಸಿಮಲ್ ವೈಸ್, ಪಾಯಿಂಟ್ ವೈಸ್ ನಂಬರ್ಸ್ ತಗೊಂತೀವಲ್ಲ, ಆಗ ಆಟೋಮೆಟಿಕ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲ್ಲ. ಇದು ನಾವು ನೆನ್ಪಿನಲ್ಲಿ ಇಟ್ಕೋಬೇಕಾಗಿರುವಂಥದ್ದು. ಓಕೆನಾ? ಸೊ ಇವಾಗ ಫಸ್ಟ್ ರಿಫ್ಲಾಕ್ಸಿವ್ ಎಕ್ಸಾಂಪಲ್ನೇ ಯಾವಾಗಲೂ ಇದನ್ನೇ ನೆನಪು ಇಟ್ಕೊಂಡ್ಬಿಡಿ ಸ್ಟೂಡೆಂಟ್ಸ್. 1/2, 1/2ನೇ ಬರೀರಿ, ಇದು ನಿಮಗೆ ಈಸಿ ಆಗುತ್ತೆ. ಇದು ಬಿಲಾಂಗ್ಸ್ ಟು ಆರ್ ಇಲ್ಲ. ಯಾಕೆಂದ್ರೆ 1/2 ಈಸ್ ನಾಟ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 1/4. ನಿಮ್ಗೆ ಬೇಕಿದ್ರೆ ರೆಫರೆನ್ಸ್ ಸಲುವಾಗಿ ತೆಳಗಡೆ ಬೇಕಿದ್ರೆ ಬರೀತಿದ್ರೆ ಬರೀ 0.5 ಈಸ್ ನಾಟ್ ಲೆಸ್ ದನ್ ಆರ್ ಈಕ್ವಲ್ 0.22 ಅಂತ ಇಷ್ಟು ಬರೆದ್ರೆ ಸಾಕು. ಇಲ್ಲಿ ನಾಟ್ ಇರಬೇಕು, ಇಲ್ಲಿನೂ ಅದೇ ತರನಾಗಿದ್ರೆ ಕನ್ಕ್ಲೂಷನ್ ಕ್ಲಿಯರ್ ಆಗಿ ಬರೀಲಿಕ್ಕಾಗತ್ತೆ. ಆರ್ ಈಸ್ ನಾಟ್ ರಿಫ್ಲಾಕ್ಸಿವ್. ಇದು ಫಸ್ಟ್ ಆನ್ಸರ್ ಮುಗೀತು. ನೆಕ್ಸ್ಟ್ ಒನ್ ಸಿಮೆಟ್ರಿಕ್ನು ಆಗಲ್ಲ ಅಂತ ಹೇಳಿದ್ದಾರೆ, ಸೊ ಅದನ್ನ ಕೊಡೋಣ. ನೆಕ್ಸ್ಟ್ ಒನ್ ಕಂಡೀಷನ್ ಸಿಮೆಟ್ರಿಕ್. ಸೊ ಸಿಮೆಟ್ರಿಕ್ ಅಲ್ಲಿನೂ ಇಲ್ಲಿನೂ ಎಕ್ಸಾಂಪಲ್ ತಗೊಳ್ಬೇಕು, ಆಯ್ತಾ? ಸೊ ಇಲ್ಲಿ ಎಕ್ಸಾಂಪಲ್ ಸ್ವಲ್ಪ ಕೇರ್ಫುಲ್ ಆಗಿ ತಗೊಳ್ಬೇಕು. 1, 2 ತಗೊಂಡೆ ಸ್ಟೂಡೆಂಟ್ಸ್, ಇದನ್ನ 1 ಜೊತೆ ಇರುವಂತ ಎಕ್ಸಾಂಪಲ್ ಅಂತ ತಗೊಳ್ಳಿ, ಸ್ವಲ್ಪ ಈಸಿ ಆಗುತ್ತೆ. ಇದು ಬಿಲಾಂಗ್ಸ್ ಟು ಆರ್ ಆಗತ್ತಾ? ಅಕಾರ್ಡಿಂಗ್ ಟು ಕಂಡೀಷನ್ ಒಂದು ಸ್ಯಾಟಿಸ್ಫೈ ಇದ್ದದೇ ತಗೋಬೇಕು. 2 ಸ್ಕ್ವೇರ್ ನ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, 4 ಬರುತ್ತಲ್ವಾ? 2 ಇದೆ ಇಲ್ಲಿ ಬಿ ವ್ಯಾಲ್ಯೂ, ಬಿ ವ್ಯಾಲ್ಯೂ ಸ್ಕ್ವೇರ್ ಮಾಡಿದ ತಕ್ಷಣ 4 ಬರುತ್ತೆ. ಎಸ್, ಇದು ಕರೆಕ್ಟ್ ಇದೆ. ಇದನ್ನ ನಾನು ರಿವರ್ಸ್ ಮಾಡ್ಕೊಂಡ್ರೆ 2, 1 ಆಗುತ್ತೆ. ಈ ರಿಸಲ್ಟ್ ಬಿಲಾಂಗ್ಸ್ ಟು ಆರ್ ಇಲ್ಲ. ಯಾಕೆಂದ್ರೆ 2 ಇವಾಗ ಬಿ ಜಾಗದಲ್ಲಿ ಏನ್ ಬಂದಿದೆ, 1 ಬಂದಿದೆ. 1 ಸ್ಕ್ವೇರ್ ಮಾಡಿದ ತಕ್ಷಣ 1 ಬರುತ್ತೆ, ಆಗ 2 ಗ್ರೇಟರ್ ಆಗಲ್ಲ 1ಗಿಂತ. ಸೊ 1 ದೊಡ್ಡದಾಗಂಗಿಲ್ಲ ಸ್ಟೂಡೆಂಟ್ಸ್ 2ಗಿಂತ. ಹಾಗಾಗಿ ಏನಾಗಿಬಿಡುತ್ತೆ, ನಾಟ್ ಬಿಲಾಂಗ್ಸ್ ಟು. ಕನ್ಕ್ಲೂಷನ್ ಏನ್ ಬರೀಬೇಕು ನಾವು ಇಲ್ಲಿ, ಆರ್ ಈಸ್ ನಾಟ್ ಸಿಮೆಟ್ರಿಕ್. ಇದು ಅರ್ಥ ಆಯ್ತಲ್ವಾ? ಸೊ 2 ರಿಸಲ್ಟ್ಸ್ಗಳು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ನೋಡ್ಬೇಕಾಗಿರುವಂಥದ್ದು ಇಂಪಾರ್ಟೆಂಟು ಟ್ರಾನ್ಸಿಟಿವ್. ಓಕೆ ಸ್ಟೂಡೆಂಟ್ಸ್, ಟ್ರಾನ್ಸಿಟಿವ್ ಅಲ್ಲಿ
ಮೂರು ರಿಸಲ್ಟ್ಸ್ ನ ತಗೋಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಕೂಡ ಆಗ್ಬಹುದು ನಿಮಗೆ. ನಾವೊಂದು ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಎ ಕಾಮ ಬಿ ನಮ್ದು ಫಾರ್ಮುಲಾ ಏನಿದೆ ನೋಡಿ, ಎ ಕಾಮ ಬಿ ಡೆಫಿನೇಷನ್ ಪ್ರಕಾರ ಹೋದ್ರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇರಬೇಕು, ಅಗೇನ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಇರಬೇಕು, ಲಾಸ್ಟ್ ಅಲ್ಲಿ ಎ ಕಾಮ ಸಿ ನ ನೋಡ್ಬೇಕು. ಇದು ನಾಟ್ ಬಿಲಾಂಗ್ಸ್ ಟು ಆಗಬೇಕು. ಅವಾಗ ನಾವು ಹೇಳ್ತೀವಿ ಇದು ಟ್ರಾನ್ಸಿಟಿವ್ ಆಗಿಲ್ಲ ಅಂತ. ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅವರು ಟ್ರಾನ್ಸಿಟಿವ್ ಆಗೋದಿಲ್ಲ ಅಂತ. ಅಂದ್ರೆ ನಾವು ಟಾರ್ಗೆಟ್ ಮಾಡಬೇಕಾಗಿರೋದು ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್, ಇವೆರಡನ್ನ ತಗೋಬೇಕು. ಇದನ್ನ ಸ್ಕ್ವೇರ್ ಮಾಡಿದ್ಮೇಲೂ ಇದೇ ದೊಡ್ಡದಾಗಬೇಕು, ಅವಾಗ ಆಟೋಮೆಟಿಕ್ಲಿ ಸ್ಯಾಟಿಸ್ಫೈ ಆಗೋದಿಲ್ಲ. ಆ ತರ ಎಕ್ಸಾಂಪಲ್ಸ್ ನ ತಗೋಬೇಕು. ಯಾವ ತರ ನೋಡಿ, ಫಸ್ಟ್ ಒನ್ ನೀವು ಯಾವಾಗ್ಲೂ ದೊಡ್ಡ ನಂಬರ್ ನ ತಗೊಳ್ಳಿ. ಸೊ ಸ್ಕ್ವೇರ್ ಮಾಡಿದ್ಮೇಲೆನೂ ಬರುವಂತದ್ದು 8 ನ ತಗೊಂಡೆ ಅಂತ ನಾನು ಇಲ್ಲಿ ಕೊಡಿ, 8,3 ತಗೊಂಡೆ. ಓಕೆ, ಸೊ ಇದು ಬಿಲಾಂಗ್ಸ್ ಟು ಆರ್ ಆಗ್ಬೇಕಾ? ಫಸ್ಟ್ ಎರಡು ರಿಸಲ್ಟ್ಸ್ಗೂ ಬಿಲಾಂಗ್ಸ್ ಟು ಇರಬೇಕು, ಅದಾದ್ಮೇಲೆ ಮೂರನೇ ಚೆಕ್ ಮಾಡ್ಬೇಕಾಗತ್ತೆ. ಇದು ಕರೆಕ್ಟ್ ಆಗುತ್ತೆ ಇಲ್ಲ ನೋಡಿ. 3 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ? 9 ಬರುತ್ತೆ. ಎಸ್, ಕರೆಕ್ಟ್, ಬಿಲಾಂಗ್ಸ್ ಟು ಆರ್ ಬರೀಬಹುದು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ 3 ಇದೆ ಅಂದ್ರೆ 3ನೇ ಬರೀತೀರಾ, 3,2 ಬರೀತೀನಿ ಇವಾಗ. ಇದು ಕೂಡ ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಎಸ್. ಇಲ್ಲಿ ಎ ಜಾಗದಲ್ಲಿ 3 ಬಂದಿದೆ, ಬಿ ಜಾಗದಲ್ಲಿ 2 ಸ್ಕ್ವೇರ್ ಮಾಡ್ಕೊಳ್ಳಿ, ಆಗ ಕೂಡ 4 ದೊಡ್ಡದಿದೆ 3ಗಿಂತಲೂ, ಕರೆಕ್ಟ್ ಇದೆ. ಇವಾಗ ಏನ್ ಮಾಡ್ತೀರಾ, ಫಸ್ಟ್ ಮತ್ತೆ ಲಾಸ್ಟ್ 8,2 ತಗೊಂತೀರಾ. ಇದು ನಿಮ್ದು ಬಿಲಾಂಗ್ಸ್ ಟು ಆರ್ ಆಗಲ್ಲ. ಯಾಕೆ? ಫಸ್ಟ್ ಇವಾಗ 8 ಇದೆ, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. 8 4ಗಿಂತಲೂ ದೊಡ್ಡದಿದೆ ಸ್ಟೂಡೆಂಟ್ಸ್, ಬಟ್ ಸಣ್ಣ ಆಗಂಗಿಲ್ಲ. ಅಂದ್ರೆ ಇದು ಕಂಡೀಷನ್ ರಾಂಗ್ ಆಯ್ತು. ನಾಟ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 4 ಆಯ್ತು. ಅಂದ್ರೆ ಇವಾಗ ಕ್ಲಿಯರ್ ಆಗಿ ಕನ್ಕ್ಲೂಷನ್ ಬರೀರಿ, ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ನಾ ಯಾಕೆ ಎ ಇಸ್ ಲೆಸ್ ದನ್ ಬಿ ಫಸ್ಟ್ ಮಾಡಿದೆ, ಅದಾದ್ಮೇಲೆ ಬಿ ಸ್ಕೋರ್ ಯಾಕೆ ಮಾಡಿದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಇದಾದ್ಮೇಲೆ ಬಿ ಕ್ಯೂ ಮಾಡಿ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಬಿ ಕ್ಯೂ ಮಾಡ್ಕೊಂಡ್ಬಿಟ್ಟಿದ್ರೆ ಇವೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದೇನೋ ಅಂತ, ಅದಕ್ಕೆ ಫಸ್ಟ್ ಸಿಂಪಲ್ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಬಿ ಸ್ಕ್ವೇರ್ ಆಗಿದೆ, ಇನ್ನು ನೆಕ್ಸ್ಟ್ ಬಿ ಕ್ಯೂ ಮಾಡೋಣ. ಇವಾಗ ಈ ಎಕ್ಸಾಂಪಲ್ ಏನಾಯ್ತು ನೋಡಿ, ರಿಫ್ಲೆಕ್ಸಿವ್ನು ಆಗ್ತಾ ಇಲ್ಲ, ಸಿಮೆಟ್ರಿಕ್ನು ಆಗ್ತಾ ಇಲ್ಲ, ಟ್ರಾನ್ಸಿಟಿವ್ನು ಆಗ್ತಾ ಇಲ್ಲ. ಇದೇ ಎಕ್ಸಾಂಪಲ್ನೇ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್, ಬೇರೆ ಮತ್ತೆ ಏಕೆ ಮಾಡ್ತಾ ಇದ್ರು? ಇವೇ ನಂಬರ್ಸ್ನ ತಗೊಳ್ಳಿ, ಇದನ್ನೇ ಪ್ರಾಕ್ಟೀಸ್ ಮಾಡಿ, ಇದನ್ನೇ ಬರೀರಿ. ಡೆಫಿನೆಟ್ ಆಗಿ ಎಲ್ರಿಗೂ ಫುಲ್ ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಇನ್ನೂ ಒಂದು ಕ್ವಶನ್ ಇದೆ, ಯಾವುದು? ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ ಕ್ಯೂಬ್. ಅಗೇನ್ ಕಂಡೀಷನ್ ಎಲ್ಲಾನು ಸೇಮೇ ಇದೆ. ರಿಯಲ್ ನಂಬರ್ ಟು ರಿಯಲ್ ನಂಬರ್ ಇದೆ, ಇನ್ಫೈನೈಟ್ ಇದೆ. ಇಲ್ಲಿ ಒಂದು ಏನ್ ಕ್ವಶನ್ ಕೊಟ್ಟಾರಪ್ಪ ಅಂದ್ರೆ ಚೆಕ್ ವೆದರ್ ಅಂತ ಕೊಟ್ಟಿದ್ದಾರೆ. ಚೆಕ್ ವೆದರ್ ಅಂತ ಬಂದ್ರೆ ನೀವು ಚೆಕ್ ಮಾಡಿ ಬರಿಬೇಕಾಗತ್ತೆ. ಶೋ ದ್ಯಾಟ್ ಕೊಟ್ರೆ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನೇ ಬರೀಬೇಕು. ಸೊ ಇದನ್ನು ಕೂಡ ಯಾವುದು ಸ್ಯಾಟಿಸ್ಫೈ ಮಾಡಲ್ಲ. ಸೊ ನಾನು ಫಸ್ಟ್ ಒನ್ ರಿಫ್ಲಾಕ್ಸಿವ್ ಇಂದ ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ಇದು ಕೂಡ ಇನ್ಫೈನೈಟ್ ಸೆಟ್ ಇದೆ. ಸೊ ರಿಫ್ಲಾಕ್ಸಿವ್ ಪ್ರಕಾರ ಫಸ್ಟ್ ಒನ್ನು ಎಕ್ಸಾಂಪಲ್ ಏನ್ ತಗೊಂತಾರ, ಇಲ್ಲಿನೂ ಅದೇ ಪ್ರಾಬ್ಲಮ್ ಇದೆ ಸ್ಟೂಡೆಂಟ್ಸ್. ನೀವೇನಾದ್ರೂ 2,2 ತಗೊಂಡ್ರೆ ಇದನ್ನು ಬಿಲಾಂಗ್ಸ್ ಟು ಆರ್ ಆಗ್ಬಿಡುತ್ತೆ. ಕಂಡೀಷನ್ ಪ್ರಕಾರ ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ ಕ್ಯೂಬ್ ಇದೆಲ್ಲ, 2 ತೋರಿತೀರಾ, 2 ಕ್ಯೂಬ್ ಆನ್ಸರ್ 8 ಕರೆಕ್ಟೇ ಆಗ್ತಾ ಹೋಗುತ್ತೆ. ಇಂಟೀಜರ್ ನಂಬರ್ಸ್ ತಗೊಳಿಕ್ ಹೋಗ್ಬೇಡಿ. ಅಗೇನ್ ಆಲ್ರೆಡಿ ಹೇಳಿದ್ನಲ್ಲ 1/2 1/2, ಇಲ್ಲಿನೂ ಅದನ್ನೇ ಫಾಲೋ ಮಾಡಿ, ಯಾಕಂದ್ರೆ ಸ್ವಲ್ಪ ನೆನಪು ಇಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. 1/2, 1/2 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ಯಾಕೆ ಅಂತ ನೋಡಿ, 1/2 ಇಲ್ಲಿ ಬರೀತೀರಾ, ಲೆಸ್ ದನ್ ಆರ್ ಈಕ್ವಲ್ಸ್ ಟು 1/2 ಕ್ಯೂಬ್ ಮಾಡ್ಕೋಬೇಕು ಅಂದ್ರೆ 1/8 ಆಗುತ್ತೆ. ಆಬ್ವಿಯಸ್ಲಿ ಇದು ಗ್ರೇಟರ್ ಆಗೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ 1/2 ಆನ್ಸರ್ 0.5 ಇದೆ. ಅಗೇನ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 1/8 ಅಂದ್ರೆ ಎಷ್ಟಾಗುತ್ತೆ ನೋಡಿ, 8 ಅಂದ್ರೆ 0 ಪಾಯಿಂಟ್ ತಗೊಂತೀರಾ, 10 ಆಗುತ್ತೆ. ಅಗೇನ್ 8.112 ಸಮಥಿಂಗ್ ಈ ತರ ಬರ್ಬೋದೇನು. ಓಕೆ, ಸೊ 1 ಬಂತಿದೆ ಅಂತಂದ್ರೆ ಇಲ್ಲಿ 1 ಇದೆ ಅಂದ್ರೆ ಇಲ್ಲಿ 5 ಇದೆ ಸ್ಟೂಡೆಂಟ್ಸ್. ಸೊ ಆಬ್ವಿಯಸ್ಲಿ ಏನಾಯ್ತು, ಇದು ದೊಡ್ಡದಾಗೋದಿಲ್ಲ 5ಗಿಂತಲೂ. ಅಂದ್ರೆ ಆಬ್ವಿಯಸ್ಲಿ ಇದೇನಾಯ್ತು, ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ ನಾಟ್ ಬಿಲಾಂಗ್ಸ್ ಟು ಆರ್ ಆದ್ರೆ 1/2, ಇದು 1/8. ಕನ್ಕ್ಲೂಷನ್ ಏನ್ ಬರೀತೀರಾ, ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಐ ಥಿಂಕ್ ನಿಮ್ಮೆಲ್ಲರಿಗೂ ಇವಾಗ ಐಡಿಯಾ ಬರ್ತಾ ಇದೆ ಅಂತ ಅನ್ಕೋತೀನಿ, ಯಾವ ತರ ನಾವು ಎಕ್ಸಾಂಪಲ್ಸ್ ನ ತಗೋಬೇಕಂತ. 1/3 ತಗೊಳ್ಳಿ, ಆಗ ಕೂಡ ಗೊತ್ತಾಗುತ್ತೆ ನಿಮ್ಗೆ ಇದು ರಿಫ್ಲೆಕ್ಸಿವ್ ಆಗಿಲ್ಲ ಅಂತ. ಇನ್ ನೆಕ್ಸ್ಟ್ ಒನ್ ಬರ್ಬೇಕಾಗಿರುವಂತದ್ದು ಸಿಮೆಟ್ರಿಕ್ ಸ್ಟೂಡೆಂಟ್ಸ್. ಸೊ ಸಿಮೆಟ್ರಿಕ್ ಅಲ್ಲಿನೂ ಕೂಡ ಸ್ವಲ್ಪ ಆಲ್ರೆಡಿ ಲಾಸ್ಟ್ ಏನ್ ತಗೊಂಡಿಲ್ಲ ಅದೇ ತರನಾಗೆ ತಗೊಳ್ಳಿ, ಇಲ್ಲಿನೂ ಅದು ಹೆಲ್ಪ್ ಮಾಡಿಬಿಡುತ್ತೆ ನಮ್ಗೆ. ಯಾಕಂದ್ರೆ 1 ಕ್ಯೂಬ್ ಮಾಡಿದ್ರಾಗೂ 1 ಆನ್ಸರ್ ಬರುತ್ತಲ್ಲ. ಸೊ ಹಾಗಾಗಿ 1,2 ಬಿಲಾಂಗ್ಸ್ ಟು ಆರ್ ತಗೋತೀನಿ, ಯಾಕಂದ್ರೆ ಇದು ಸ್ಯಾಟಿಸ್ಫೈ ಮಾಡುತ್ತೆ. 2 ಕ್ಯೂಬ್ ಮಾಡ್ಕೋಬೇಕಲ್ವಾ, ಕಂಡೀಷನ್ ಇಲ್ಲಿ ಕ್ಯೂಬ್ ಇದೆ, 2 ಕ್ಯೂಬ್ ಆನ್ಸರ್ 8 ಕರೆಕ್ಟ್ ಇದೆ. ಇದನ್ನ ನಾನು ರಿವರ್ಸ್ ಮಾಡ್ಕೊಂಡೆ ಅಂದ್ರೆ ಆಗ ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಮಾಡೋದಿಲ್ಲ. ಯಾಕೆ ಅಂತಂದ್ರೆ 1 ಫಸ್ಟ್ ಏನಿದೆ ಇಲ್ಲಿ 2 ಇದೆ, ಸೊ ಎ ಜಾಗದಲ್ಲಿ 2 ಇದೆ, ಲೆಸ್ ದನ್ 1 ಕ್ಯೂಬ್ ಮಾಡಿ 1 ಆನ್ಸರ್ ಬರೋದು. 1 ದೊಡ್ಡದಾಗಲ್ಲ 2, ಸೊ ನಾಟ್ ಬಿಲಾಂಗ್ಸ್ ಟು. ಸಾಕಲ್ಲ ಒಂದು ಎಕ್ಸಾಂಪಲ್ ನಮಗೆ. ಸೊ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಡೌಟ್ಸ್ಗಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಅಗೇನ್ ಅದನ್ನ ಕ್ಲಿಯರ್ ಕೂಡ ಮಾಡ್ತೀನಿ ಫ್ರೆಂಡ್ಸ್. ಸೊ ಇದೇ ಎಕ್ಸಾಂಪಲ್ನೇ ಯಾಕೆ ತಗೋಬೇಕಾದ್ರೆ ನಮಗೆ ಒಂದು ಫೇಲ್ ಆಗಿರೋ ರಿಸಲ್ಟ್ನ ತೋರಿಸಿದ್ರೆ ಸಾಕು ಫ್ರೆಂಡ್ಸ್, ಇದು ನಾಟ್ ಅಂತ ಬರೀಲಿಕ್ಕೆ ಆರಾಮಾಗಿ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಬರೋದು ಟ್ರಾನ್ಸಿಟಿವ್. ಇದೊಂದು ಬರ್ಬಿಟ್ರೆ ಈ ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಗುತ್ತೆ ನೋಡಿ.
ಸೊ ಟ್ರಾನ್ಸಿಟಿವ್ದಲ್ಲಿನೂ ಅಗೇನ್ 3 ಕಂಡೀಷನ್ ತಗೊಳ್ಬೇಕು ಇಲ್ಲಿ. ಸೊ ಲಾಸ್ಟ್ ಟೈಮ್ ಏನ್ ತಗೊಳ್ಳಿ ಅದನ್ನೇ ಸ್ವಲ್ಪ ಸೇಮ್ ಟೈಪ್ ಇರುವಂತ ಎಕ್ಸಾಂಪಲ್ ನ ತಗೋಬೇಕು. ಫಸ್ಟ್ ನೀವೇನು ಆರ್ಡರ್ ಪೇರ್ ತಗೋತಿರಲ್ಲ ಅದು ಬಹಳ ಇಂಪಾರ್ಟೆಂಟು. ಈ ಪ್ಲೇಸ್ ಅಲ್ಲಿ ಬರುವಂತದ್ದು ಮತ್ತೆ ಈ ಪ್ಲೇಸ್ ಅಲ್ಲಿ ಬರುವಂತದ್ದು, ಇದನ್ನ ನೀವು ಕ್ಯೂಬ್ ಮಾಡ್ಕೊಂಡ್ಮೇಲೆ ಇದು ದೊಡ್ಡದು ಕಾಣಿಸ್ತಾ ಇರಬೇಕು, ಅವಾಗ ಆಟೋಮೆಟಿಕ್ಲಿ ಸ್ಯಾಟಿಸ್ಫೈ ಆಗೋದಿಲ್ಲ. ಓಕೆ, ಸೊ ನಾನು ಇವಾಗ ಇಲ್ಲಿ ಏನ್ ತಗೋತಾ ಇದ್ದೀನಿ ಅಂದ್ರೆ 9 ತಗೋತಾ ಇದ್ದೀನಿ, ಇಲ್ಲಿ 3 ತಗೋತಾ ಇದ್ದೀನಿ ಸ್ಟೂಡೆಂಟ್ಸ್. ಚೆಕ್ ಮಾಡಿ ಇದು ಬಿಲಾಂಗ್ಸ್ ಟು ಆಗುತ್ತಾ, ಲೆಸ್ ದನ್ ಆರ್ ಈಕ್ವಲ್ಸ್ ಟು 3 ಕ್ಯೂಬ್ ನ ಮಾಡ್ಕೋಬೇಕು ಸ್ಟೂಡೆಂಟ್ಸ್. 3 ಕ್ಯೂಬ್ ನ ಮಾಡ್ಕೋಬೇಕಂದ್ರೆ 2 ಇಂಟು 2 3 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ 9 ಆಗುತ್ತೆ. 9 ಇಂಟು 3 ಮಾಡಿದ್ರೆ 27 ಆಗುತ್ತೆ. ಸೊ ಆಬ್ವಿಯಸ್ಲಿ ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇಲ್ಲಿ ಏನ್ ತಗೋತೀರಾ, ಅಗೇನ್ ಇಲ್ಲಿ 3 ಇದೆ ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ 3 ಬರಬೇಕು. ಇಲ್ಲಿ 2 ತಗೊಳ್ಳಿ ಸ್ಟೂಡೆಂಟ್ಸ್, ಇದು ಕೂಡ ಸ್ಯಾಟಿಸ್ಫೈ ಮಾಡುತ್ತೆ ನೋಡಿ. ಯಾವ ತರ ಅಂದ್ರೆ ಫಸ್ಟ್ ಇಲ್ಲಿ 3 ಆಸ್ ಇಟ್ ಇಸ್ ಎ ಜಾಗದಲ್ಲಿ, ಬಿ ಜಾಗದಲ್ಲಿ ಏನ್ ಬಂದಿದೆ 2 ಬಂದಿದೆ. 2 ಕ್ಯೂಬ್ ನ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ 8 ಬರುತ್ತೆ ಸ್ಟೂಡೆಂಟ್ಸ್. ಸೊ ಆಬ್ವಿಯಸ್ಲಿ ಗ್ರೇಟರ್ ಇದೆ, ಇದು ಕೂಡ ಕರೆಕ್ಟ್ ಇದೆ. ಬಿಲಾಂಗ್ಸ್ ಟು ಬರೀಬೇಕು, ಇವೆರಡು ಕರೆಕ್ಟ್ ಇದೆ ತಗೋಬೇಕಾ? ಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಇದು ಒಂದು ಬಿಲಾಂಗ್ಸ್ ಟು ತಗೊಂತಾರೆ, ಇದು ನಾಟ್ ಬಿಲಾಂಗ್ಸ್ ಟು ತಗೋತಾರೆ, ಲಾಸ್ಟ್ ನಾಟ್ ಬಿಲಾಂಗ್, ಇದು ರಾಂಗ್. ಟ್ರಾನ್ಸಿಟಿವ್ ಕಂಡೀಷನ್ ಏನ್ ಹೇಳುತ್ತೆ, ಫಸ್ಟ್ 2 ಗಿವನ್ ಪಾಯಿಂಟ್ ಎಕ್ಸಾಮ್ ಕಂಡಕ್ಟ್ ಆಗಬೇಕು, ಅದಾದ್ಮೇಲೆ ರಿಸಲ್ಟ್ ನ ನೋಡ್ತೀವಿ ನಾವು. ಅದ್ರ ಸಲುವಾಗಿ 2 ಬಿಲಾಂಗ್ಸ್ ಇದ್ದದ್ದು ಎಕ್ಸಾಂಪಲ್ ನ ತಗೊಳ್ಳಿ. ಇವಾಗ ನೋಡಿ ಫಸ್ಟ್ ಮತ್ತೆ ಲಾಸ್ಟ್ ಅಂತ ಹೇಳಿದ್ನಲ್ಲ, ಸೊ 9, 2 ಇದು ಬಿಲಾಂಗ್ಸ್ ಟು ಆರ್ ಆಗೋದಿಲ್ಲ. ಯಾಕೆಂದ್ರೆ 9 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 2 ಕ್ಯೂಬ್ ಮಾಡಿದ್ಮೇಲೆ 8 ಬರುತ್ತೆ, 8 ದೊಡ್ಡದಾಗೋದಿಲ್ಲ 9ಗಿಂತಲೂ. ಸೊ ಇವೇ ಎಕ್ಸಾಂಪಲ್ ನ ಪ್ರಾಕ್ಟೀಸ್ ಮಾಡಿ ಮತ್ತೆ ಬೇರೆ ಬೇರೆ ಮಾಡೋಕ್ಕಿಂತಲೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬಿಲಾಂಗ್ಸ್ ಟು ಆಗಿಲ್ಲ ಅಂದ್ರೆ ಕನ್ಕ್ಲೂಷನ್ ಏನ್ ಬರೀತೀರಾ, ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಓಕೆ, ಎಷ್ಟು ಬರೆದ್ರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತು ನೋಡಿ. ಇಲ್ಲಿ ಕೂಡ ಈ 3 ರಿಸಲ್ಟ್ಸ್ ಗಳನ್ನು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ.